ಪ್ರತಿಯೊಬ್ಬ ಭಾರತೀಯನಾಗುವನು ನಿಜವಾದ ಮನುಜ. ಜನನಿ ಜಯ ಜಯ ಭಾರತಿ ಜನನಿ ನಮೋ, ಜಯ ಜಯ ಭಾರತಿ ಜನನಿ ನಮೋ. ನಮ್ಮೆಲ್ಲರ ಜನ್ಮಕ್ಕೆ ಕಾರಣವಾದಂತಹ ಭಾರತ ಮಾತೆಯ ಪಾದಾರ್ಯವಿಂದಗಳಿಗೆ ಭಕ್ತಿಯಿಂದ ಪ್ರಣಾಮಿಸುತ್ತಾ ಈ ಒಂದು ಸುಂದರ ಹಾಗೂ ಅದ್ಭುತ ಕಾರ್ಯಕ್ರಮದ ಪ್ರಾರಂಭವನ್ನು ಮಾಡೋಣ. ಪ್ರತಿಯೊಂದು ಕಾರ್ಯಕ್ರಮವು ವಿಘ್ನಗಳಿಲ್ಲದೆ ಸುಗಮವಾಗಿ ಸಾಗುವುದಕ್ಕೆ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸುವುದು ಭಾರತೀಯ ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ ಆಗಿರುತ್ತದೆ ಹಾಗೂ ಸಂಪ್ರದಾಯವೂ ಆಗಿರುತ್ತದೆ. ಈ ಒಂದು ಸಂಪ್ರದಾಯಕ್ಕೆ ನಾವು ಚಾಲನೆ ನೀಡೋಣ. ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿ ಈ ಒಂದು ಸ್ಪರ್ಧೆಗೆ ಚಾಲನೆ ನೀಡಬೇಕೆಂದು ಕುಮಾರಿ ಅಂಜನಾ ಅವರನ್ನು ನಾನು ಕಾರ್ಯಕ್ರಮಕ್ಕೆ ಹಾಗೂ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. Thank you. Am I audible? Yes, Anjana, you are audible. Thank you. Okay. Shall I start? Yeah. Yes, yes. Okay. Thank you. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಆ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಆ ಕರುಣಾ ಸಾಗರನೇ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ನಿನ್ನ ಪೂಜೆ ಮೊದಲಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ನಿನ್ನ ಪೂಜೆ ಮೊದಲಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನ ಎಂಬುದಿಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಆ ಕರುಣಾ ಸಾಗರನೇ ಸುಲಭ ಪೂಜೆಗೆ ಕರುಣೆಯಿಂದಲೇ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಪ್ರೀತಿಯಿಂದ ನೆನೆದವರ ಮನದಿ ಸ್ಥಿರವಾಗಿ ನೀನು ಇರುವೆ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಆ ಕರುಣಾ ಸಾಗರನೇ ಆ ಕರುಣಾ ಸಾಗರನೇ ಆ ಥ್ಯಾಂಕ್ ಯು. ಫ್ರೆಂಡ್ಸ್, ತಮ್ಮ ಅದ್ಭುತ ಕಂಠದಿಂದ ಸುಶ್ರಾವ್ಯವಾಗಿ ಸುಮಧುರವಾಗಿ ತಮ್ಮ ವಿಘ್ನ ವಿನಾಯಕನನ್ನು ನೆನೆಯುತ್ತಾ ಕಾರ್ಯಕ್ರಮಕ್ಕೆ ಅದ್ಭುತ ಚಾಲನೆಯನ್ನು ನೀಡಿದಂತಹ ಕುಮಾರಿ ಅಂಜನಾ ಇವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನದಾಗಿ ಮನೆಗೆ ಬಂದ ಅತಿಥಿಗಳನ್ನು ಸಂತೈಸಿ ಸತ್ಕರಿಸಿ ಸ್ವಾಗತಿಸುವುದು ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳ ಸಂಪ್ರದಾಯವೂ ಹೌದು. ಈ ಸಂಪ್ರದಾಯಕ್ಕೆ ನಮ್ಮ ಆಡಳಿತಾತ್ಮಕ ತಂಡದಲ್ಲಿ ಇರುವಂತಹ ಕುಮಾರಿ ಸುಮಂಗಲ SG ಅವರು ಕಾರಣೀಭೂತರಾಗಬೇಕು. ಬಂದಂತಹ ತ್ರಿವಳಿ ಅತಿಥಿಗಳು ಹಾಗೂ ಈ ಕಾರ್ಯಕ್ರಮದ ನಿರ್ಣಾಯಕರನ್ನು ಮತ್ತು ಕೇಂದ್ರ ಬಿಂದುಗಳನ್ನು ಸರ್ವರನ್ನು ಸ್ವಾಗತಿಸಬೇಕೆಂದು ಅವರಲ್ಲಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ ಮುರಳಿ? ಎಸ್, ಮಾತಾಡಿ ಸುಮಂಗಲಕ್ಕ.
ಥ್ಯಾಂಕ್ ಯು. ಥ್ಯಾಂಕ್ ಯು. ಓಯ್, ಪದೇ ಪದೇ ಲೆಫ್ಟ್ ಆಗೋದು ಜಾಯ್ನ್ ಆಗೋದು ಮಾಡಬೇಡಿ ದಯವಿಟ್ಟು. ಇದು ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ತಮ್ಮೆಲ್ಲರಿಗೂ. ದಯವಿಟ್ಟು ಎಲ್ಲಿ ನೆಟ್ವರ್ಕ್ ಚೆನ್ನಾಗಿ ಬರುತ್ತೋ ಅಲ್ಲೇ ಕುತ್ಕೊಂಡು ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಯಾಕಂತ ಕೇಳಿದ್ರೆ ಇಲ್ಲಿ ಆಂಕರಿಂಗ್ ಮಾಡೋರ್ಗಾಯ್ತು, ಆಮೇಲೆ ಹಾಡ್ತಾರಲ್ಲ ಅವ್ರಿಗೆಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ಓಕೆ, ಇದು ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ. ಮೇಲೆ ಹಿಮಾಲಯ ಕಾಲಡಿ ಕಡಲು, ಬಂಗಾರದ ನಿಧಿ ತುಂಬಿದೆ ಒಡಲು. ಮೇಲೆ ಹಿಮಾಲಯ ಕಾಲಡಿ ಕಡಲು, ಬಂಗಾರದ ನಿಧಿ ತುಂಬಿದೆ ಒಡಲು. ಶ್ರೀಗಂಧದ ಸೌಗಂಧವು ತುಂಬ, ಏನೆಂಬೆನು ನೀ ಸ್ವರ್ಗದ ಬಿಂಬ. ಸಾವಿರ ಜನುಮವೇ ಬಂದರೆ ಬರಲಿ, ತಾಯಿಯೇ ನಿನ್ನಯ ಮಡಿಲಿನಗಿರಲಿ. ಸಾವಿರ ಜನುಮವೇ ಬಂದರೆ ಬರಲಿ, ತಾಯಿಯೇ ನಿನ್ನಯ ಮಡಿಲಿನಗಿರಲಿ. ನಿನ್ನಲೆ ಜನನ ನಿನ್ನಲೆ ಮರಣ, ನನ್ನಯ ಹರಣ ನಿನಗೇ ಶರಣ. ನನ್ನಯ ಹರಣ ನಿನಗೇ ಶರಣ. ಭಾರತ ಮಾತೆಯನ್ನ ಮನದಲ್ಲಿ ಸ್ಮರಿಸುತ್ತಾ 79ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಜ್ಞಾನಲಹರಿ ತಂಡವು ಹಮ್ಮಿಕೊಂಡಿರುವ ಈ ಸ್ಪರ್ಧೆಯಲ್ಲಿ ಎಲ್ಲರನ್ನು ಸ್ವಾಗತಿಸುವಂತ ಭಾಗ್ಯ ನನ್ನದಾಗಿದೆ. ಪ್ರಥಮದಲ್ಲಿ ಮುಖ್ಯ ನಿರ್ವಾಹಕರಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವಂತಹ ಸಹೋದರ ಸಮಾನರು ಆಗಿರುವಂತಹ ಬಸವರಾಜ್ ಪಲ್ಲೇದ್, ಸಂಗೀತ ಶಿಕ್ಷಕರು, ದೀಪಾ ಅಕಾಡೆಮಿ ಬೆಂಗಳೂರು, ಇವರಿಗೆ ನನ್ನ ಪರವಾಗಿ, ನಮ್ಮ ಜ್ಞಾನಲಹರಿ ತಂಡದ ಮುಖ್ಯಸ್ಥರ ಪರವಾಗಿ, ಹಾಗೆ ಎಲ್ಲ ನಿರ್ವಾಹಕರ ತಂಡದ ಪರವಾಗಿ, ಗ್ರೂಪಿನ ಎಲ್ಲ ಸದಸ್ಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರಿಕೊಳ್ತಾ ಇದ್ದೇನೆ. ಸ್ವಾಗತ ಸರ್ ತಮ್ಗೆ. ಹಾಗೆ ಇನ್ನೋರ್ವ ನಿರ್ಣಾಯಕರಾಗಿರುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರು ಆಗಿರುವಂತ ಅಚ್ಯುತ್ ನಾಯಕ್ ಸರ್ ಅವರು ಕಬ್ಬಿಣದ ಕಡಲೆಯಾದಂಥ ಮೆಂಟಲ್ ಎಬಿಲಿಟಿಯನ್ನ, ಅಂದರೆ ಮಾನಸಿಕ ಸಾಮರ್ಥ್ಯದ ಒಂದು ಸರಳತೆಯನ್ನು ಮಾಡಿಕೊಟ್ಟಿರುವಂತ ನಮ್ಮ ಅಚ್ಯುತ್ ನಾಯಕ್ ಸರ್ ಅವರಿಗೆ ಜ್ಞಾನಲಹರಿ ತಂಡದ ಪರವಾಗಿ, ಹಾಗೆ ಎಲ್ಲ ಅಭ್ಯರ್ಥಿಗಳ ಪರವಾಗಿ, ಎಲ್ಲ ನಿರ್ವಾಹಕ ತಂಡದ ಪರವಾಗಿ, ಎಲ್ಲ ಗ್ರೂಪಿನ ಸದಸ್ಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ಕೊಳ್ತಾ ಇದ್ದೇನೆ. ಸ್ವಾಗತ ಸರ್ ತಮ್ಗೆ. ಹಾಗೆ ಇನ್ನೋರ್ವ ಅಚ್ಚುಮೆಚ್ಚಿನ ಶಿಕ್ಷಕಿ, ನಮ್ಮೆಲ್ಲರಿಗೂ ಪರಿಚಿತರು, ಹಾಗೆ ನಮ್ಮಲ್ಲೇ ಒಬ್ಬರಾಗಿರುವಂತಹ ವಿಜ್ಞಾನದ ಶಿಕ್ಷಕಿಯೂ ಆಗಿ, ಹಾಗೆ ಮೆಂಟಲ್ ಎಬಿಲಿಟಿ ಶಿಕ್ಷಕಿಯೂ ಆಗಿ, ನಮ್ಮೆಲ್ಲರ ಜೊತೆ ಬೆರೆತು ನಮ್ಮಲ್ಲೇ ಒಬ್ಬರಾಗಿರುವಂತಹ ಪ್ರೀತಿ ಕರಡ್ಗಿಮಠ ಮೇಡಮ್ ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸ್ವಾಗತ ಮೇಡಮ್ ತಮ್ಗೆ. ಥ್ಯಾಂಕ್ ಯು. ಹಾಗೆ ಇನ್ನೋರ್ವ ಶಿಕ್ಷಕಿಯರಾದಂತ ಜ್ಯೋತಿ ಮೇಡಮ್ ಅವರು ನಮಗೆ ಅರ್ಥಶಾಸ್ತ್ರವನ್ನ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಒಂದು ಸಂತೋಷವನ್ನ ಇಮ್ಮಡಿಗೊಳಿಸುವುದಕ್ಕಾಗಿ ತುಂಬಾ ಆಸಕ್ತಿಯಿಂದ ಪಾಲ್ಗೊಳ್ತಾ ಇದ್ದಾರೆ. ಜ್ಯೋತಿ ಮೇಡಮ್ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ, ತಂಡದ ಮುಖ್ಯಸ್ಥರ ಪರವಾಗಿ, ಹಾಗೆ ನಿರ್ವಾಹಕ ತಂಡದ ಎಲ್ಲ ಸದಸ್ಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಅಭ್ಯರ್ಥಿಗಳು ಎಲ್ಲರೂ ತುಂಬಾ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದಾರೆ. ಯಾರ್ಯಾರು ಭಾಗವಹಿಸ್ತಾ ಇದ್ದಾರೋ ಅವರಿಗೆಲ್ಲ ನನ್ನ ಪರವಾಗಿ, ಅಚ್ಯುತ್ ನಾಯಕ್ ಸರ್ ಅವರ ಪರವಾಗಿ, ಹಾಗೆ ಗ್ರೂಪಿನ ಎಲ್ಲ ಸದಸ್ಯರ ಪರವಾಗಿ, ಶಿಕ್ಷಕ ಬಳಗದವರ ಪರವಾಗಿ ಆತ್ಮೀಯವಾದ ಅವರಿಗೆ ಸ್ವಾಗತವನ್ನ ಕೋರ್ತಾ ಒಂದು ಹಿತನುಡಿ ಅವ್ರಿಗೋಸ್ಕರ. ನಿಲ್ಲುವೆವು ಕಂಕಣ ಕಟ್ಟಿ ತಾಯ್ನಾಡಿನ ಸೇವೆಗೆ, ತನುಮನಗಳು ಮೀಸಲಿರಲಿ ಹುಟ್ಟಿ ಬೆಳೆದ ನಾಡಿಗೆ. ಧೀರತನದಿ ಮುನ್ನುಗ್ಗುವ ದುಷ್ಟಶಕ್ತಿ ದಹಿಸುವ, ಭಾರತ ಮಾತೆಯ ಕೊರಳಿಗೆ ವಿಜಯ ಮಾಲೆ ತೊಡಿಸುವ. ಇಂಥ ಒಂದು ಸಂದರ್ಭದಲ್ಲಿ ಅವರೆಲ್ಲ
ಈ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಅವರಿಗೆ ಕೇಳ್ಕೊಳ್ತಾ, ಹಾಗೆ ನಮ್ಮೆಲ್ಲ ನಿರ್ವಾಹಕ ತಂಡದವರಿಗೂ ಹಾಗೆ ಜ್ಞಾನಲಹರಿ ಬ್ಯಾಚ್ 3 ತಂಡದವರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಆಗಮಿಸಿರುವಂತ ಎಲ್ಲ ಸದಸ್ಯರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಿರ್ವಾಹಕ ತಂಡದವರಿಗೂ ಹಾಗೆ ಆಗಿ ಆಗಮಿಸಿರುವ ಎಲ್ಲ ಮುಖ್ಯಸ್ಥರಿಗೂ ಮತ್ತೆ ಎಲ್ಲಾ ತಂಡದ ಸದಸ್ಯರಿಗೂ ಕೂಡ ನನ್ನ ಪರವಾಗಿ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮದ ಮುಂದುವರಿಸೋಣ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ತಮ್ಮ ಸುಂದರವಾದ ಹಿತನುಡಿಗಳಿಂದ ಹಾಗೂ ಸಂಪ್ರದಾಯಬದ್ಧವಾಗಿ ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟವಾದ ಸ್ವಾಗತ ಕಾರ್ಯಕ್ರಮವನ್ನು ಸರ್ವರನ್ನು ಸ್ವಾಗತಿಸುವುದರ ಮೂಲಕ ನಡೆಸಿಕೊಟ್ಟಂತಹ ಕುಮಾರಿ ಹಾಗೂ ಅಚ್ಚುಮೆಚ್ಚಿನ ಸಹೋದರಿಯೂ ಆದಂತಹ ಕುಮಾರಿ ಸುಮಂಗಲ ಅಕ್ಕ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಅಂದ್ರೆ ಈಗ ದೇಶಭಕ್ತಿ ಗೀತೆಗಳ ಸ್ಪರ್ಧೆ ಪ್ರಾರಂಭವಾಗುತ್ತೆ. ತಾವೆಲ್ಲರೂ ಆಸಕ್ತಿಯಿಂದಲೇ ಕಾಯ್ತಾ ಇದ್ದೀರಿ ಅಂತ ಭಾವಿಸಿದ್ದೇನೆ. ಇಲ್ಲಿ ನಿರ್ಣಾಯಕರಾಗಿ ಬಸವರಾಜ್ ಪಲ್ಲೆತ್ ಸರ್, ಅಶ್ವಥ್ ನಾಯಕ್ ಸರ್, ಪ್ರೀತಿ ಕರಡ್ಗೆ ಮೇಡಮ್ ಅವರು ಇರ್ತಾರೆ. ಹಾಗೂ ನಮ್ಮೆಲ್ಲ ಅಡ್ಮಿನಿಸ್ಟ್ರೇಟಿವ್ ಟೀಮ್ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ನಿಮ್ಮ ಎಲ್ಲ ಮೆಂಟರ್ಸ್ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ಮುಕ್ತವಾಗಿ ಯಾವ ಭಯ ಇಲ್ಲದೆ ಎಲ್ಲರೂ ಸಂತೋಷದಿಂದ ಆಸಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಭಾಜನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರೂ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಂತ ಇದ್ದೀನಿ. ನಾನು ಮೊದಲನೇದಾಗಿ ಈ ಕಾರ್ಯಕ್ರಮದ ಕೆಲವೊಂದು ನಿಯಮಗಳಿವೆ. ನಿಯಮಾವಳಿಗಳನ್ನ ಮೂವರು ನಿರ್ವಾಹಕರಲ್ಲಿ ತಿಳಿಸ್ಕೊಡ್ಬೇಕಂತ ಕೇಳ್ಕೊಂತ ಇದ್ದೀನಿ. ಬಸವರಾಜ್ ಪಲ್ಲೆತ್ ಸರ್ ಅವರು ಈ ನಿಯಮಾವಳಿಗಳನ್ನ ತಮ್ಮ ಮುಂದೆ ತಿಳಿಸ್ಕೊಡ್ತಾರೆ. ಅದಕ್ಕೆ ತಕ್ಕಂಗೆ ತಾವೆಲ್ಲರೂ ಪಾಲನೆ ಮಾಡಿಬಿಟ್ಟು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡಿ. ಓಕೆ ಸ್ನೇಹಿತರೆ, ಈಗ ನಾವು ಬಸವರಾಜ್ ಸರ್ನ ಕೇಳ್ಕೊಳ್ಳೋಣ ಯಾವ್ಯಾವ ನಿಯಮಾವಳಿಗಳನ್ನ ಇಲ್ಲಿ ಅವ್ರು ನೀಡ್ತಾರೆ ಅನ್ನೋದನ್ನ. ಓಕೆ ಸರ್, ಬಸವರಾಜ್ ಸರ್. ಎಲ್ರಿಗೂ ಶುಭ ಸಂಜೆ. ಈ ಒಂದು ದೇಶಭಕ್ತಿ ಗೀತೆಯ ಒಂದು ಸ್ಪರ್ಧೆಯಲ್ಲಿ ನಿಯಮಗಳು ಹೀಗಿವೆ. ರಾಗದ ಹೆಸರು, ತಾಳದ ಹೆಸರು, ಮತ್ತೆ ನೀವು ಹಾಡುವಂತ ಒಂದು ದೇಶಭಕ್ತಿ ಗೀತೆಯ ಒಂದು ಕವಿಗಳ ಒಂದು ಹೆಸರನ್ನ ಹೇಳ್ಬೇಕಾಗ್ತದೆ. ಈ ಎಲ್ಲಕ್ಕೂ ಅಂಕಗಳು ಇರುತ್ತೆ. ಆಮೇಲೆ ಶ್ರುತಿ ಮತ್ತೆ ಲಯಕ್ಕೆ ಅದಕ್ಕೂ ಕೂಡ ಅಂಕಗಳಿರುತ್ತೆ. ಈ ಎಲ್ಲದಕ್ಕೂ ಆಮೇಲೆ ಶ್ರುತಿ, ಲಯ, ರಾಗ, ಕವಿಗಳ ಹೆಸರು, ಆಮೇಲೆ ಸಾಹಿತ್ಯ, ಒಂದು ಶಬ್ದ ಉಚ್ಚಾರಣೆ, ಈ ಎಲ್ಲಕ್ಕೂ ಕೂಡ ಇಷ್ಟು ಅಂತ ಅಂಕಗಳಿರುತ್ತೆ. ಹಾಗಾಗಿ ಎಲ್ರೂ ನೀವು ಗಮನ ಕೊಟ್ಟು ಅತ್ಯಂತ ನಿರ್ಭಯದಿಂದ, ಯಾವುದೇ ಭಯ ಪಡದೆ ಆರಾಮ್ಸೆ ನೀವು ಚೆನ್ನಾಗಿ ಹಾಡ್ರಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ನಿಯಮಗಳು ಇಷ್ಟ ಇರೋದು. 5 ನಿಮಿಷ ನಿಮ್ಗೆ ಕಾಲಾವಕಾಶ ಇರುತ್ತದೆ. ಆಮೇಲೆ 4 ನಿಮಿಷಕ್ಕೆ ಒಂದು ದೀಪ್ ಶಬ್ದ ಬರುತ್ತೆ ನಿಮ್ಗೆ. ಆ ದೀಪ್ ಶಬ್ದವನ್ನ ನೋಡ್ಕೊಂಡು ನೀವು ನಿಮ್ಮ ಒಂದು ನೀವೇನ್ ಪ್ರಸ್ತುತ ಪಡಿಸ್ತಿರ್ತೀರಿ ಅದನ್ನ ನೀವು ಕೊನೆಗೊಳಿಸ್ಬೇಕಾಗುತ್ತೆ. 5 ನಿಮಿಷ ಒಟ್ಟು ನಿಮ್ಗೆ ಕಾಲಾವಕಾಶ. ಅದರಲ್ಲಿ 4 ನಿಮಿಷಕ್ಕೆ ನಿಮ್ಗೆ ಒಂದು ದೀಪ್ ಶಬ್ದ ಬರುತ್ತೆ. ಇದು ಸ್ಪರ್ಧೆಯ ಎಲ್ಲ ನಿಯಮಗಳು ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ನಿಮ್ಗೆ ಎಲ್ರಿಗೂ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಸರ್, ಮುಂದಿನ ಯಾರು ಮೊದಲನೇ ಸ್ಪರ್ಧಿ ಯಾರು? ಓಕೆ ಸರ್, ಓಕೆ. ತುಂಬಾ ಹೃದಯದ ಧನ್ಯವಾದಗಳು ಸರ್. ಹಲವಾರು ಧನ್ಯವಾದಗಳು ಸರ್. ಮುರಳಿ, ಥ್ಯಾಂಕ್ ಯು. ಹಲೋ ಅಕ್ಕ, ಕೇಳಿಸ್ತಿದೆ ವಾಯ್ಸ್? ಮುರಳಿ ಇವ್ರು ಬರ್ತಾ ಇದ್ದಾರೆ, ಸದಾಶಿವ ಸರ್ ಬರ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಅವಾಗ್ಲೇ ಫೋನ್ ಮಾಡಿದ್ದೆ, ಬಟ್ ಅವರು ರಿಸೀವ್ ಮಾಡಿರ್ಲಿಲ್ಲ.
ಇವಾಗ ಜಾಯ್ನ್ ಆಗ್ತಾ ಇದಾರೆ ಅವರು. ಗೌರಮ್ಮ ಜಾಯಿನ್ ಮಾಡ್ಕೊಳ್ರಿ ಸರ್. ಓಕೆ ಓಕೆ. ಓಕೆ, ಪ್ರಾರಂಭ ಮಾಡಿ. ಕ್ಯಾರಿ ಆನ್. ಸದಾಶಿವ ಸರ್ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಆ ನಮ್ಮ ಸ್ನೇಹಿತರ ಜೊತೆಗೆ ನಾವು ಒಂದು ಕ್ಷಣ ಮಾತಾಡಬೇಕು. ಸ್ನೇಹಿತರೆ, ನೀವೆಲ್ಲರೂ ತುಂಬಾ ಆಸಕ್ತಿಯಿಂದ ಮತ್ತು ಕುತೂಹಲದಿಂದನೇ ಕಾಯ್ತಾ ಇದ್ರಿ ನಿಮ್ ಜೊತೆಗೆ ನಿಮ್ಮ ಕಾರ್ಯಕ್ರಮನ ಆಲಿಸ್ಲಿಕ್ಕೆ. ನಿಮ್ಮ 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 ಸದಸ್ಯರು ಅಂದ್ರೆ ನಿಮ್ ಜೊತೆ ಕಲಿಯತಕ್ಕಂತಹ ಸದಸ್ಯರು, ವಿದ್ಯಾರ್ಥಿಗಳು ಬಂದಿದ್ದಾರೆ, ನಿಮ್ ಸ್ನೇಹಿತರು ಬಂದಿದ್ದಾರೆ. ನಿಮ್ಮ ಒಂದು ಕಾನ್ಫಿಡೆನ್ಸ್ ಯಾವ ತರ ಇದೆ? ಓಕೆ, ಹೌದಾ ಜೋಶ್? ಎಲ್ರು ಚೆನ್ನಾಗ್ ಪ್ರಿಪೇರ್ ಆಗಿದ್ದೀರಾ? ಮಾತಾಡ್ಬೇಕು ಸ್ಪರ್ಧಾರ್ಥಿಗಳು. ಎಸ್ ಸರ್. ಓಕೆ, ಒಬ್ಬರದೇ ವಾಯ್ಸ್ ಕೇಳಿಸ್ತು. ಎಲ್ರ ಪರವಾಗಿ ಅವರೊಬ್ಬರೇ ಎನರ್ಜಿಯಿಂದ ಹೇಳಿದ್ರು ಅನ್ಕೊಂಡಿದೀನಿ. ಓಕೆ, ಇದೇ ಎನರ್ಜಿ ಎಲ್ಲರಲ್ಲೂ ಕಂಟಿನ್ಯೂ ಆಗ್ಲಿ. ಯಾವ್ದೇ ರೀತಿ ಭಯ ಬೇಡ. ಭಯ ಇದ್ರೆ ಯಾವ್ದೇ ಒಂದು ಕಾರ್ಯ ಸಂಪೂರ್ಣ ಆಗೋದಿಲ್ಲ. ಹಾಗಾಗಿ ಎನರ್ಜಿ ಇಟ್ಕೊಂಡೆ ಆಡ್ರಿ. ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಮಾಡ್ರಿ. 4 ನಿಮಿಷಕ್ಕೆ ಒಂದು ಬೀಟ್ ಬರುತ್ತೆ ಅಂತ ಸರ್ ಮೊದಲೇ ಹೇಳಿದ್ದಾರೆ. ಅದನ್ನೆಲ್ಲ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಕಾನ್ಫಿಡೆಂಟ್ ಆಗಿ ಎಲ್ಲರೂ ಆಡ್ರಿ. ಓಕೆ, ಯಾವುದೇ ರೀತಿ ನರ್ವಸ್ ಆಗ್ಬೇಡ್ರಿ. ನನ್ನ ಕಡೆಯಿಂದ ಹಾಗೂ ನಿರ್ವಾಹಕರ ಕಡೆಯಿಂದ ಹಾಗೂ ನಮ್ಮ ಆಡಳಿತಾತ್ಮಕ ತಂಡದಿಂದ ಹಾಗೂ ನಿಮ್ಮೆಲ್ಲರ ಸ್ನೇಹಿತರಿಂದ ತಮ್ಮೆಲ್ಲರಿಗೂ ಶುಭಾಶಯಗಳು. ಆಲ್ ದ ವೆರಿ 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 ಬೆಸ್ಟ್. ಓಕೆ ಸ್ನೇಹಿತರೆ, ಕಾರ್ಯಕ್ರಮ ಅಂದ್ರೆ ಸ್ಪರ್ಧೆನ ನಾವು ಪ್ರಾರಂಭ ಮಾಡೋಣವೇ ಹಾಗಾದ್ರೆ? ಒಂದ್ ನಿಮಿಷ ಮುರಳಿ, ಒಂದ್ ನಿಮಿಷ. ಎಸ್ ಸರ್. ಇನ್ 2-3 ಅಡಿಷನ್ ಇದೆ. ಸರ್ ಹೇಳಿದಂಗೆಲ್ಲ ಹೇಳಿದ್ದಾರೆ ನಿಯಮಗಳು. ಓಕೆ ಸರ್. ಹಾ, ಓಕೆ, ಥ್ಯಾಂಕ್ ಯು. ಒಂದು, ನಿಮ್ಮ ಸಾಹಿತ್ಯಕ್ಕೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ. ಕೇವಲ ಸಂಗೀತಕ್ಕಷ್ಟೇ ಅಲ್ಲ, ಸಾಹಿತ್ಯ ಮತ್ತು ಸಂಗೀತ ಎರಡು ಇಂಪಾರ್ಟೆಂಟ್. ಸರ್ ಹೇಳಿದಂಗೆ ಶ್ರುತಿಬದ್ಧ, ಲಯಬದ್ಧವಾಗಿರ್ಬೇಕು. ಮತ್ತೆ ಸಾಹಿತ್ಯ ಇಂಪಾರ್ಟೆಂಟ್. ಆಮೇಲೆ ಒಂದ್ ವೇಳೆ ನಿಮಗೆ ಕವಿಗಳ ಹೆಸರು ಗೊತ್ತಿರಲಿಲ್ಲ ಅಂದ್ರೆ ನಡೆಯುತ್ತೆ. ಒಬ್ಬೊಬ್ಬರಿಗೆ ರಾಗದ ಹೆಸರು ಗೊತ್ತಿರಲ್ಲ, ಸರ್ ಹೇಳಿದ್ದಾರೆ. ಬಟ್ ಪರವಾಗಿಲ್ಲ. ಬಟ್ ನಿಮ್ ಸಾಹಿತ್ಯ ಮತ್ತು ಸಂಗೀತ ಇಂಪಾರ್ಟೆಂಟ್. ಸರ್ ಹೇಳಿದಂಗೆ 4 ನಿಮಿಷಕ್ಕೆ ಒಂದು ಡೀಪ್ ಸೌಂಡ್ ಆಗುತ್ತೆ. ಅವಾಗ ನೀವು ನಿಲ್ಲಿಸ್ಬೇಕಂತೇನಿಲ್ಲ, ಇನ್ನೂ 1 ನಿಮಿಷ ಇರುತ್ತೆ, ಹಾಡ್ಬೋದು. 5 ನಿಮಿಷ ಆದ್ಮೇಲೆ ಎರಡ್ ಸರಿ ಡೀಪ್ ಸೌಂಡ್ ಮಾಡ್ತಾರೆ. ಸೊ ಅವಾಗ ನಿಲ್ಲಿಸ್ಬಿಡ್ಬೇಕು ನೀವು. ಓಕೆ, ಇದೊಂದು. ಸೌಂಡ್ ಯಾವ ತರ ಬರುತ್ತೆ ಅಂತ ನಿಮ್ಗೆಲ್ಲ ಕುತೂಹಲ ಇರ್ಬೋದು ಸ್ನೇಹಿತರೆ. ವಿಜಿಲ್ ಟೈಪ್ ಬರುತ್ತೆ ಅನ್ನೋ ತರ ತಾವು ಅಬ್ಸರ್ವ್ ಮಾಡಿ ಹಾಡ್ನ ನಿಲ್ಲಿಸ್ಬೇಕು. ಅಂದ್ರೆ ಕಂಟಿನ್ಯೂ ಮಾಡಿ 4 ನಿಮಿಷ ಬಂದಾಗ ಆಮೇಲೆ ಲಾಸ್ಟ್ ಅಂತ ವಿಜಿಲ್ ಬರುತ್ತೆ, ತಾವು ಸ್ಟಾಪ್ ಮಾಡ್ಬೋದು. ಓಕೆ, ಎಲ್ರು ರೆಡಿ ಇದೀರಾ ಹಾಗಾದ್ರೆ? ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಆ ವಿಜಿಲ್ ಸೌಂಡ್ ಕೇಳಿಸ್ತಲ್ಲ ಎಲ್ರಿಗೂ? ಆ ವಿಜಿಲ್ ಸೌಂಡ್ ಕೇಳಿಸ್ತಲ್ಲ? ಅದರ ಅರ್ಥ ಮಾಡ್ಕೊಂಡು 1 ನಿಮಿಷದಲ್ಲಿ ನೀವು ಹಾಡನ್ನ ಮುಗಿಸ್ಬೇಕು. ಆನಂತರ 2 ಸತಿ ಮತ್ತೆ ಅವರು ಇಂಟನ್ನ ಕೊಡ್ತಾರೆ ನಿಮ್ಗೆ. ಈಗ ಜಸ್ಟ್ ಫಾರ್ ಸ್ಯಾಂಪಲ್ ಅಂತ ಮೆಲ್ಲ ಕೊಡ್ತೀನಿ ವಿಜಿಲ್. ನೆಕ್ಸ್ಟ್ ನಿಮ್ ಜೋರಾಗೆ ಹೊಡಿತೀನಿ, ಡೋಂಟ್ ವರಿ. ಓಕೆನಾ? ಕಾರ್ಯಕ್ರಮ ನಾನು ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ತಡ ಮಾಡೋದ್ ಬೇಡ, ಸಮಯದ ಕೊರತೆ ಇರೋದ್ರಿಂದ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಚೆನ್ನಾಗಿ ಹಾಡ್ರಿ. ಓಕೆ ಸ್ನೇಹಿತರೆ. ಓಕೆ ಓಕೆ. ಈಗ ಸ್ಪರ್ಧಾರ್ಥಿ ಒಬ್ರು ಹೊರತುಪಡಿಸಿ ಮತ್ತೆ ಯಾರು ಮ್ಯೂಟ್ ತೆಗೆಯೋ ಆಗಿಲ್ಲ. ಓಕೆನಾ? ತಾವೇನಾದ್ರೂ ಯಾರಾದ್ರೂ ಬೇರೆಯವ್ರು ಮಾತಾಡಿದ್ರೆ, ಸ್ಪರ್ಧಾರ್ಥಿಗಳೇ ಮಾತಾಡಿದ್ರೆ ನಿಮ್ ಪಾಯಿಂಟ್ ಕಟ್ ಆಗುತ್ತೆ. ಮತ್ತೆ ಆಡಿಯನ್ಸ್, ನಿಮ್ಮ ಸ್ನೇಹಿತರಿಗೆ ನೀವೇ ಸಪೋರ್ಟ್ ಮಾಡ್ಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮ್ಯೂಟ್ ತೆಗಿಯೋ ಹಾಗಿಲ್ಲ. ಓಕೆನಾ? ಆಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ನೀವು ಹೇಳ್ಬೋದು ಯಾವ ತರ ಆಗಿದೆ ಏನೇನು ಅಂತ. ಓಕೆನಾ? ಹೆಚ್ಚು ಸಮಯ ವ್ಯರ್ಥ ಮಾಡಿದೇನೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಮೊದಲನೇ ಸ್ಪರ್ಧೆಯ ಎಲ್ರು ಈಗ ಕವರ್ ಮಾಡ್ಕೊಂಡ್ಬಿಡಿ ನಿಮ್ ಪ್ಲೇಸ್ಗಳನ್ನ. ಓಕೆ ಓಕೆ. ವಿದ್ಯಾರ್ಥಿಗಳ ಒಂದು ಪಟ್ಟಿ ಹೀಗಿದೆ. ನಾನು ಪಟ್ಟಿ ಓದ್ಬಿಡ್ತೀನಿ. ಯಾರ್ಯಾರು ಇದಿರೋ ಯಾರ್ಯಾರು ಇಲ್ವೋ ಅಲರ್ಟ್ ಆಗ್ಬಿಡ್ರಿ. ಓಕೆನಾ? ಅಕ್ಷತಾ ಸಂಗಡಿ, ಚಂದ್ರು ನಾಗರಾಜ್, ಮೇಘಾ ಭಜಂತ್ರಿ, ಪ್ರವೀಣ್ ಜಾಧವ್, ರಂಗಮ್ಮ, ರಾಮಣ್ಣ ನಾಯಕ್, ಶಿಲ್ಪಾ, ಸುಕನ್ಯಾ, ಸುವರ್ಣ ಮತ್ತು ವಿಜಯ್ ಕೊಕಟ್ನೂರ್. ಇಷ್ಟು ಜನ ಇದ್ದೀರಿ ಅಂತ ಭಾವಿಸಿದ್ದೀನಿ. 10 ಜನ. ತಾವೆಲ್ಲರೂ ಅಲರ್ಟ್ ಆಗಿರ್ಬೇಕು. ಇದೀಗೇನ ಹೆಸರು ಹೇಳ್ಕೊಂಬಂದಲ್ಲ ಅದೇ ತರ ಬರುತ್ತೆ ಒಬ್ಬೊಬ್ಬರ ಹೆಸರುನು. ಯಾವ್ದೇ ಕಾರಣಕ್ಕೂ ಯಾರು ಲೆಫ್ಟ್ ಆಗೋದಿಲ್ಲ. ಓಕೆ, ಒಂದ್ ರಿಕ್ವೆಸ್ಟ್. ಎಮ್ಮೆದವ್ರು ಯಾರಿದ್ದಾರಲ್ಲ ಅವ್ರು ಪಾಪ ಫಸ್ಟ್ ಒಂದ್ 2-3 ನಿಮಿಷ ಅಂದ್ರೆ ಅವ್ರದ್ದು ಫಸ್ಟ್ಗೆ ಹಾಕ್ಬಿಡು. ಓಕೆ, ಅವ್ರು ಮುಗಿಸ್ ಹೋಗ್ಲಿ. ಹಾಗಾದ್ರೆ ನಾವು ಓಕೆ ಓಕೆ. ಮೊದಲನೇದಾಗಿ ಹಾಗಾದ್ರೆ ನಾವು ಮೇಘ ಅವ್ರನ್ನೇ ಈ ಕಾರ್ಯಕ್ರಮದ
ಪ್ರಾರಂಭದ ಸ್ಪರ್ಧಾರ್ಥಿಯಾಗಿ ನಾವು ವೇದಿಕೆ ಕರಿತಾ ಇದ್ದೀವಿ. ಮೇಘ ಅವರೇ, ದಯವಿಟ್ಟು ನಿಮ್ಮ ಮೈಕ್ರೋಫೋನ್ ನ ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮ ಒಂದು ಗಾಯನವನ್ನ ಪ್ರಸ್ತುತಪಡಿಸಿ. ಆಲ್ ದ ವೆರಿ ವೆರಿ ಬೆಸ್ಟ್. ಮತ್ತೆ ನೆಕ್ಸ್ಟ್ ತಯಾರಿ Hello, ಯಾರ್ದಂತ sir. ಹೇಳ್ಬಿಡಿ. ಓಕೆ ಓಕೆ. ಮುಂದಿನ ತಯಾರಿ ಹಾ. ಅಕ್ಷತಾ ಸಂಗಡಿ ಓಕೆ. ಫ್ರಮ್ ಟೀಮ್ ರಾಣಿ ಚೆನ್ನಮ್ಮ. ಓಕೆ, ಥ್ಯಾಂಕ್ ಯು. ಮೇಘ ಮ್ಯಾಮ್ ನೀವು ನನಗೆ ಹಾಡಿ, ಕೇಳಿಸ್ತದೆ. Hello, ನೀವು sir. ನನ್ನ ಹೇಳಿ. ವಾಯ್ಸ್ ಕೇಳಿಸ್ತಿದೆ? ಕೇಳಿಸ್ತದೆ ಎಸ್. ಕೇಳಿಸ್ತದೆ. ಕೇಳಿಸ್ಕೊಳ್ರಿ. ಸಾಧ್ಯವಾದ್ರೆ ನಿಮ್ಗೆ ಶ್ರುತಿ ಪೆಟ್ಟಿಗೆ ಇದ್ರೆ ಇಟ್ಕೋಬಹುದು. ನೀವು ಇಟಿ ಇರುತ್ತಲ್ಲ, ಇಲ್ಲಿ ಎಲೆಕ್ಟ್ರಿಕಲ್ ತಾನ್ಪುರ, ಅದನ್ನ ಬೇಕಾದ್ರೆ ನೀವು ತಗೋಬಹುದು. ನಾನು ಅದನ್ನ ಹೇಳೋದು ಮರ್ತಿದ್ದೆ. ನಿಮ್ಗೆ ಸಾಧ್ಯವಾದ್ರೆ ಅದು ನಿಮ್ಗೆ ಇದ್ರೆ ತಗೋಬಹುದು, ಅದನ್ನ ಹಾಡ್ಕೊಂಡು ಹಾಡ್ಬೋದು. ಇಲ್ಲ ಅಂದ್ರೆ ಪರವಾಗಿಲ್ಲ, ಬೇಕೇ ಬೇಕು ಅಂತ ಏನಿಲ್ಲ. ಆಯ್ತು, ಎಸ್ ಸರ್, ಶುರು ಮಾಡ್ರಿ. ಓಕೆ ಸರ್. ಅವರಿಗೆ ಮೇಘ ಅವರೇ, ನಿಮಗೆ 5 ನಿಮಿಷ ಸಮಯ ಅವಕಾಶ ಇರುತ್ತೆ. ರೂಲ್ಸ್ ಹೇಳಿದೀವಿ, ಓಕೆನಾ? ಆಲ್ ದ ವೆರಿ ಬೆಸ್ಟ್. ಮೇಘನಾ. ಹಾ ಸರ್, ಥ್ಯಾಂಕ್ ಯು ಸರ್. ಬಂದಿತು ಬಂದಿತು ಭರತ ಭೂಮಿ ಸ್ವಾತಂತ್ರ್ಯ, ತಂದಿತು ತಂದಿತು ಸಿಹಿಯ ಸವಿಯ ತಂತ್ರ. ಬಂದಿತು ಬಂದಿತು ಭರತ ಭೂಮಿ ಸ್ವಾತಂತ್ರ್ಯ, ತಂದಿತು ತಂದಿತು ಸಿಹಿಯ ಸವಿಯ ತಂತ್ರ. ಹಾರಿತು ಹಾರಿತು ಧ್ವಜದ ಈ ಪತಾಕೆ, ಸಾರಿತು ಸಾರಿತು ಮಂತ್ರ ವಂದೇ ಮಾತರಂ. ನಾವು ಎಲ್ಲ ಒಮ್ಮತಂ, ನಾವು ಎಲ್ಲ ಒಮ್ಮತಂ, ನಾವು ಎಲ್ಲ ಒಮ್ಮತಂ. ವೀರ ಧೀರ ಪುರುಷರಿಗೆ ಜನ್ಮವಿತ್ತ ನಾಡಿದು, ಆಹಾ ಶೌರ್ಯ ಸಾಹಸಗಳಿಗೆ ಹೆಸರು ಪಡೆದ ಬೀರಿದು. ಓಹೋ ವೀರ ಧೀರ ಪುರುಷರಿಗೆ ಜನ್ಮವಿತ್ತ ನಾಡಿದು, ಶೌರ್ಯ ಸಾಹಸಗಳಿಗೆ ಹೆಸರು ಪಡೆದ ಬೀರಿದು. ದೇಶ ಸೇವೆ ಈಶ ಸೇವೆ ಎಲ್ಲ ಒಂದೇ ಎಂದು, ದೇಶ ಸೇವೆ ಈಶ ಸೇವೆ ಎಲ್ಲ ಒಂದೇ ಎಂದು, ಜಾತತೀತ ರಾಷ್ಟ್ರವೆಂದು ಸಾರಿದಂತ ನಾಡಿದು, ಜಾತತೀತ ರಾಷ್ಟ್ರವೆಂದು ಸಾರಿದಂತ ನಾಡಿದು. ಭಾರತ 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 ಭವ್ಯ ದಿವ್ಯ ನವ್ಯ ಸೌಮ್ಯ ಭಾರತ ಭಾರತ. ಸ್ವಾತಂತ್ರ್ಯ ಜನ್ಮಸಿದ್ಧ ಹಕ್ಕು ಎಂದು ಸಾರಿದರು ತಿಲಕರು, ರಕ್ತದ ನಕ್ಕಿ ಮುಂದಾಗಿರೆಂದು ನುಡಿದರು ಸುಭಾಷ್ ಚಂದ್ರ ಬೋಸರು. ಸತ್ಯ ಶಾಂತಿ ತ್ಯಾಗಕ್ಕಾಗಿ ಗಾಂಧಿ ಮುಂದೆ ನುಗ್ಗಿದರು, ಭರತ ಮಾತೆ ಸೇವೆಗೈದು ಅಮರವೆನಿಸಿಕೊಂಡರು. ಭಾರತ ಭಾರತ ಭವ್ಯ ದಿವ್ಯ ನವ್ಯ ಸೌಮ್ಯ ಭಾರತ ಭಾರತ. ನಾವಿಂದು ಪಣ ತೊಟ್ಟು ದೇಶ ಸೇವೆ ಮಾಡುವ, ಒಮ್ಮನ ಒಗ್ಗಟ್ಟಿನಿಂದ ಜೀವನವ ಸಾಗುವ. ಓಹೋ ನಾವಿಂದು ಪಣ ತೊಟ್ಟು ದೇಶ ಸೇವೆ ಮಾಡುವ, ಒಮ್ಮನ ಒಗ್ಗಟ್ಟಿನಿಂದ ಜೀವನವ ಸಾಗುವ. ಓಹೋ ಗಾಂಧಿ ಮಾರ್ಗ ಒಂದೇ ಹಿಡಿದು ಮುಂದೆ ಮುಂದೆ ನುಗ್ಗುವ, ಗಾಂಧಿ ಮಾರ್ಗ ಒಂದೇ ಹಿಡಿದು ಮುಂದೆ ಮುಂದೆ ನುಗ್ಗುವ. ಭರತ ಮಾತೆ ಸೇವೆಗೈದು ಜನ್ಮಭೂಮಿ ಉಳಿಸುವ, ಜನ್ಮಭೂಮಿ ಉಳಿಸುವ, ಜನ್ಮಭೂಮಿ ಉಳಿಸುವ, ಜನ್ಮಭೂಮಿ ಉಳಿಸುವ. ಬಂದಿತು ಬಂದಿತು ಭರತ ಭೂಮಿ ಸ್ವಾತಂತ್ರ್ಯ, ತಂದಿತು ತಂದಿತು ಸಿಹಿಯ ಸವಿಯ ತಂತ್ರ. ಹಾರಿತು ಹಾರಿತು ಧ್ವಜದ ಈ ಪತಾಕೆ, ಸಾರಿತು ಸಾರಿತು ಮಂತ್ರ ವಂದೇ ಮಾತರಂ. ನಾವು ಎಲ್ಲ ಒಮ್ಮತಂ, ನಾವು ಎಲ್ಲ ಒಮ್ಮತಂ, ನಾವು ಎಲ್ಲ ಒಮ್ಮತಂ. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳು ಮೇಘ ಅವರೇ. ಈಗ ಮುಂದಿನದಾಗಿ ಅಕ್ಷತಾ ಸಂಕಟಿ ಫ್ರಮ್ ರಾಣಿ ಚೆನ್ನಮ್ಮ ಟೀಮ್. ಇದೀರಾ ಇದೀರಾ ಅಕ್ಷತಾ ಸಂಕಟಿ?
ನೆಕ್ಸ್ಟ್ ಕರೀರಿ, ನೆಕ್ಸ್ಟ್ ಅದನ್ನ ಕರೀರಿ. ಹೆಸರನ್ನ ಲಿಸ್ಟ್ ನಂಗಿಲ್ಲ ನೋಡ್ದಲ್ಲಿ. ಇಲ್ಲಪ್ಪ ಮೊಹಮ್ಮದ್, ನೀವು ಕೊಟ್ಟಿದ್ರೆ ಹೆಸರು. ಇಲ್ಲಣ್ಣ, ಇಲ್ಲಿ ಗೂಗಲ್ ಮೀಟ್ ಲಿಸ್ಟ್ ನಾಗಿಲ್ಲ. ಇಲ್ಲ, ಲಿಸ್ಟ್ನಾಗ ಇಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕರೀರಿ, ನೆಕ್ಸ್ಟ್ ಕರಿ. ಇದ್ದೀರಾ? ನೆಟ್ವರ್ಕ್ ಕರೆಕ್ಟ್ ಇರೋ ಕಡೆ ಬನ್ನಿಮ್ಮ. ಸರ್ ಅಕ್ಷರ ಸಂಖ್ಯೆ ಮುಂದೆ ಹೋಗೋಣ ಸರ್. ಮುಂದೋಗಿ. ಮುಂದಿನ ಸ್ಪರ್ಧೆ ಕರೀರಿ. ಓಕೆ ಸರ್. ಮುಂದಿನ ಸ್ಪರ್ಧಿ ಚಂದ್ರು ನಾಗರಾಜ್ ಫ್ರಮ್ ರಾಣಿ ಚೆನ್ನಮ್ಮ ಟೀಮ್. ಇದ್ದೀರಾ ಸರ್? ಕೇಳಿಸ್ತಿದ್ಯಾ? ಎಸ್ ಚಂದ್ರು ಹಲೋ. ಓಕೆ, ಕೇಳಿಸ್ತಾ ಇದೆ, ನನ್ನ ಕೇಳಿಸ್ತಾ ಇದೆ. ಹೆಸರು ಚಂದ್ರು ಅಂತ. ಓಕೆ ಸರ್, ನಾನು ಚಂದ್ರು ಮಾತಾಡೋದು. ನಾನೀಗ ದೇಶಭಕ್ತಿ ಗೀತೆಯನ್ನ ಹಾಡ್ತಾ ಇದ್ದೀನಿ. ಏರುತ್ತ ಹಾರುತ್ತ ನಮ್ಮ ಧ್ವಜ, ನೋಡಿರಿ ಬಣ್ಣಗಳೆಷ್ಟು ಮಜಾ. ಏರುತ್ತ ಹಾರುತ್ತ ನಮ್ಮ ಧ್ವಜ, ನೋಡಿರಿ ಬಣ್ಣಗಳೆಷ್ಟು ಮಜಾ. ಹೊಳೆಯುವ ಕೇಸರಿ ಬಿಳಿ ಹಸಿರು, ಹೊಳೆಯುವ ಕೇಸರಿ ಬಿಳಿ ಹಸಿರು, ತೋರುತ್ತಲಿರುವವು ತಿಳಿ ಮೂರು, ತೋರುತ್ತಲಿರುವವು ತಿಳಿ ಮೂರು. ಕೇಸರಿ ಬಣ್ಣವು ಸಾರುತ್ತಿದೆ, ಕೇಸರಿ ಬಣ್ಣವು ಸಾರುತ್ತಿದೆ, ತ್ಯಾಗದ ಹಿರಿಮೆಯ ಬೀರುತ್ತಿದೆ, ತ್ಯಾಗದ ಹಿರಿಮೆಯ ಬೀರುತ್ತಿದೆ, ತ್ಯಾಗದ ಹಿರಿಮೆಯ ಬೀರುತ್ತಿದೆ, ತ್ಯಾಗದ ಹಿರಿಮೆಯ ಬೀರುತ್ತಿದೆ. ಏರುತ್ತ ಹಾರುತ್ತ ನಮ್ಮ ಧ್ವಜ, ನೋಡಿರಿ ಬಣ್ಣಗಳೆಷ್ಟು ಮಜಾ. ಶಾಂತಿಯ ಕುರುಹು ಬಿಳಿ ಬಣ್ಣ, ಅಡಗಿದೆ ಅದರೊಳು ನೋಡಣ್ಣ. ಶಾಂತಿಯ ಕುರುಹು ಬಿಳಿ ಬಣ್ಣ, ಅಡಗಿದೆ ಅದರೊಳು ನೋಡಣ್ಣ. ಅಶೋಕ ಚಕ್ರವು ಅನವರತ, ಅಶೋಕ ಚಕ್ರವು ಅನವರತ, ಬೀರುತ್ತಲಿರುವುದು ಪ್ರಗತಿ ಪಥ, ಬೀರುತ್ತಲಿರುವುದು ಪ್ರಗತಿ ಪಥ, ಬೀರುತ್ತಲಿರುವುದು ಪ್ರಗತಿ ಪಥ, ಬೀರುತ್ತಲಿರುವುದು ಪ್ರಗತಿ ಪಥ. ಏರುತ್ತ ಹಾರುತ್ತ ನಮ್ಮ ಧ್ವಜ, ನೋಡಿರಿ ಬಣ್ಣಗಳೆಷ್ಟು ಮಜಾ. ಹಸಿರು ಪರಾಕ್ರಮ ಸಂಪತ್ತು, ಹರಿಯಿರಿ ಬಣ್ಣದ ಗಮ್ಮತ್ತು. ಹಸಿರು ಪರಾಕ್ರಮ ಸಂಪತ್ತು, ಹರಿಯಿರಿ ಬಣ್ಣದ ಗಮ್ಮತ್ತು. ನಲಿಯಿರಿ ಕಲೀರಿ ಮುದದಿಂದ, ನಲಿಯಿರಿ ಕಲೀರಿ ಮುದದಿಂದ, ನಮ್ಮಯ ಬಾವುಟ ಬಲು ಚಂದ, ನಮ್ಮಯ ಬಾವುಟ ಬಲು ಚಂದ, ನಮ್ಮಯ ಬಾವುಟ ಬಲು ಚಂದ, ನಮ್ಮಯ ಬಾವುಟ ಬಲು ಚಂದ. ಏರುತ್ತ ಹಾರುತ್ತ ನಮ್ಮ ಧ್ವಜ, ನೋಡಿರಿ ಬಣ್ಣಗಳೆಷ್ಟು ಮಜಾ. ಏರುತ್ತ ಹಾರುತ್ತ ನಮ್ಮ ಧ್ವಜ, ನೋಡಿರಿ ಬಣ್ಣಗಳೆಷ್ಟು ಮಜಾ. ಆ ಲಾ 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 ಲಾ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಚಂದ್ರ ಅವರೇ. ಈಗ ಮುಂದಿನ ಸ್ಪರ್ಧಿ ಪ್ರವೀಣ್ ಜಾಧವ್ ಫ್ರಮ್ ಸಿ ವಿ ರಾಮನ್ ಟೀಮ್. I'm audible, sir. ಎಸ್, ಆಡಿಬಲ್. ಸರ್, ನಾನು ಪ್ರವೀಣ್ ಜಾಧವ್. ನಾನು ಹಾಡ್ತಿರುವುದು ಹಾಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ದೇಶಭಕ್ತಿ ಗೀತೆ. ರಾಗ ಚಾಂದ್ರಾಗ, ತಾಳ ಕೇರ್ವ. ಚಿನ್ನದಂತ ಅರಮನೆ ಜ್ಯೋತಿ, ಕಣ್ಣ ಕೊರೆದ ಮನೆಯಾಗೈತಿ,
ನಿನ್ನದಂತ ನಿನಗೇನೈತಿ, ನಿನ್ನ ತ್ಯಾಗ ನಲುಗೋಗೈತಿ. ವಿಧಿಯಾಟದಾಗ ದೆಸೆ ತುಂಬಿ ಓರಾಯ ಕಥೆಯಾದೆಯಾವೋ. ಚಿನ್ನದಂತ ಅರಮನೆ ಜ್ಯೋತಿ ಕಣ್ಣ ಕೊರೆದ ಮನೆಯಾಗೈತಿ. ಕ್ರಾಂತಿಯ ಕಡಲು ಬತ್ತೋಗೈತಿ. ಮೋಸಗಿನಿ ಬಲಿಯಾದಿ, ಮಾತೆಯ ಮಡಿಲು ಬರಿದಾಗೈತಿ. ಕಾಣದೆ ನೀ ಹಿರಿಯಾದಿ. ಭೂಮಿ ಬಂಗಾರ ಗಗನ ಮಂದಾರ ಏಕೆ ನೀನು ಮರೆಯಾದೆ. ಭಕ್ತಿ ಭಂಡಾರ ಶಕ್ತಿ ಸಿಂಧೂರ ಏಕೆ ನೀನು ಸೆರೆಯಾದೆ. ನೀನಕ್ಕೆ ದೂರಾದೆ ಬೀರಪ್ಪ ಬೆಂದು ಹೋದೆ. ಹಿಂಗ್ಯಾಕೆ ಕಲ್ಲಾದೆ ರಾಯಣ್ಣ ಮುಖನಾದೆ. ಚಿನ್ನದಂತ ಅರಮನೆ ಜ್ಯೋತಿ ಕಣ್ಣ ಕೊರೆದ ಮನೆಯಾಗೈತಿ. ಸ್ನೇಹದ ಒಡಲು ಸಿಡಿದೋಗೈತಿ. ಕಾಡಿದೆ ನೀ ನೆನಪಾಗಿ. ದ್ರೋಹದ ಸಿಡಿಲು ಸಿಡಿಯಾಡೈ ಗಗನ ಮಂದಾರ ಗಗನ ಸಿಂಧೂರ ಏಕೆ ನೀನು ಬೆಳವಾದೆ. ನೀನಕ್ಕೆ ದೂರಾದೆ ಬೀರಪ್ಪ ಬೆಂದು ಹೋದೆ. ಹಿಂಗ್ಯಾಕೆ ಕಲ್ಲಾದೆ ರಾಯಣ್ಣ ಮುಖನಾದೆ. ದೇಶ ಪ್ರೇಮ ಕಿಚ್ಚು ಹಚ್ಚಿ ಕೆಚ್ಚು ಹಚ್ಚಿಸಿ ಯಾಕೆ ಸುಮ್ಮನಾದೆ. ನಾನು ತಂಗಾದೆ ದೇವ ಮಾನವ ಯಾಕೆ ಸೋಲು. ಕಟುಕರ ನಂಬಿಕೆ ದ್ರೋಹಕ್ಕೆ ಬಲೆಯಾದೆ. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳು ಪ್ರವೀಣ್ ಜಾಧವ್ ನಿಮಗೆ. ಮುಂದಿನ ಸ್ಪರ್ಧಾರ್ಥಿ ರಂಗಮ್ಮ. ರಂಗಮ್ಮ ಫ್ರಮ್ ಅಬ್ದುಲ್ ಕಲಾಂ ಟೀಮ್ ಇದೀರಾ ರಂಗಮ್ಮ? ಓಕೆ. ಮುಂದಿನ ಸ್ಪರ್ಧಾರ್ಥಿ ರಾಮಣ್ಣ ನಾಯಕ್ ಜಾನ್ಸಿಕಿ ರಾಣಿ ಟೀಮ್. ಅವ್ರ ಟೀಮ್ದವ್ರು ಯಾರು ಇರ್ದಿದ್ರೆ ಅವ್ರಿಗೆ ಸ್ವಲ್ಪ ಕಾಲ್ ಮಾಡಿ ಇದ್ ಮಾಡಿ ಮೆಂಟರ್ಸ್. ಓಕೆ, ಅವ್ರದ್ದು ಲಿಸ್ಟ್ ಬಂದಿರತ್ತೆ, ಜಾಯಿನ್ ಮಾಡ್ಕೊಳ್ಳಿ, ಇನ್ ಮಾಡೋಕೆ. ಓಕೆ, ರಮಣ ನಾಯಕ್. ಮುಂದಿನ ಸ್ಪರ್ಧಾರ್ಥಿ ರಾಮಣ್ಣ ನಾಯಕ್ ಫ್ರಮ್ ಜಾನ್ಸಿಕಿ ರಾಣಿ ಟೀಮ್. ನಮಸ್ತೆ ಸರ್, ನಮಸ್ತೆ ಫ್ರೆಂಡ್ಸ್. ನನ್ನ ಹೆಸರು ರಮಣ ನಾಯ್ಕ್. ನಾನು ಹಾಡುತ್ತಿರೋ ಹಾಡು ದೇಶಭಕ್ತಿ ಗೀತೆ. ಇದು ಆಲ್ಬಮ್ ಸಾಂಗ್. ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ. ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ. ಶಿವಗಂಗೆ ಬಂದ ಭೂಮಿ, ಗೌತಮರ ಜನ್ಮಭೂಮಿ. ಶಿವಗಂಗೆ ಬಂದ ಭೂಮಿ, ಗೌತಮರ ಜನ್ಮಭೂಮಿ. ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ. ಶಿವಗಂಗೆ ಬಂದ ಭೂಮಿ, ಗೌತಮರ ಜನ್ಮಭೂಮಿ. ಕಾವೇರಿ ಗೋದ ಗಂಗಾ, ನದಿ ಯಮುನೆ ಕೃಷ್ಣ ತುಂಗಾ. ಕಾವೇರಿ ಗೋದ ಗಂಗಾ, ನದಿ ಯಮುನೆ ಕೃಷ್ಣ ತುಂಗಾ. ಮಹಾದೇವಿಯ ಕನಿಂದ ಹೆಸರಾದ ದಿವ್ಯ ಭೂಮಿ.
ಮಹಾದೇವಿಯ ಕನಿಂದ ಹೆಸರಾದ ದಿವ್ಯ ಭೂಮಿ, ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ, ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ. ಸ್ವಾತಂತ್ರ್ಯ ಸಮರ ವೀರ ನೇತಾಜಿ ನೆಹರು ಶೂರ, ಸ್ವಾತಂತ್ರ್ಯ ಸಮರ ವೀರ ನೇತಾಜಿ ನೆಹರು ಶೂರ, ಸ್ವಾತಂತ್ರ್ಯ ಯೋಧರೆಲ್ಲ ಬಲಿದಾನಗೈದ ಭೂಮಿ, ಸ್ವಾತಂತ್ರ್ಯ ಯೋಧರೆಲ್ಲ ಬಲಿದಾನಗೈದ ಭೂಮಿ, ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮರ ಜನ್ಮಭೂಮಿ. ಪರಮಾತ್ಮ ಪರಮಹಂಸ ಗಾಂಧೀಜಿಯವರ ಅಹಿಂಸಾ, ಪರಮಾತ್ಮ ಪರಮಹಂಸ ಗಾಂಧೀಜಿಯವರ ಅಹಿಂಸಾ, ಭಗವಾನ ರಾಮಚಂದ್ರ ಮೆರೆದಿರುವ ದಿವ್ಯ ಭೂಮಿ, ಭಗವಾನ ರಾಮಚಂದ್ರ ಮೆರೆದಿರುವ ದಿವ್ಯ ಭೂಮಿ, ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮರ ಜನ್ಮಭೂಮಿ, ಗೌತಮರ ಜನ್ಮಭೂಮಿ, ಗೌತಮರ ಜನ್ಮಭೂಮಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಹೃದಯದ ಧನ್ಯವಾದಗಳು ರಾಮಣ್ಣ. ಮುಂದಿನ ಸ್ಪರ್ಧಿ ರಂಗಮ್ಮ ಫ್ರಮ್ ಅಬ್ದುಲ್ ಕಲಾಂ ಟೀಮ್ ಇದ್ದೀರಾ? ಹಾ ಸರ್. ಹಾ ಅಣ್ಣ. ಓಕೆ, ತಮ್ಮ ಗಾಯನವನ್ನ ಪ್ರಸ್ತುತಪಡಿಸಬಹುದು ರಂಗಮ್ಮ ಅವರೇ. ಅದೇ ಅಣ್ಣ, ಒಂದೇ ನಿಮಿಷ ಇಲ್ಲಿ. ಟೈಮ್ ಕೊಡ್ತಾ ಇದೆ. ಓಕೆ ಹಾಡ್ತೀನಿ ನಾನು. ಓಕೆ, ರಾಗ ಶುರು ಕರ್. ತಾರಿಕೇಶ್, ತಾಳ ದಾದ್ರಾ, ಸಾಗ ಪ ಸಾಗ ಪ ಸಾಗ ಸಾಗ ದ ಪ ಪದ ಸ ಪದ ಸ ಪದ ರೇ ಸ ಸಾ ನಿ ದ ಪ ನಿ ದ ಪ ಮ ದ ಪ ಮ ಪ ಮ ಗ ರೇ ನಿ ಸಾ ದ ಪ ಮ ಪ ಮ ಗ ರೇ ನಿ ಸಾ. ಮಾತೃಭೂಮಿ ಇದು ಭಾರತ ವರುಷವು, ಇದರನು ಸಾ ಚಿನ್ನವು ಯಮಗೆ. ಮಾತೃಭೂಮಿ ಇದು ಭಾರತ ವರುಷವು, ಇದರನು ಸಾ ಚಿನ್ನವು ಯಮಗೆ. ಇದರಡಿ ಅಡಿ ನೆಲಗಿರಿ ಗಂಬರ ಜಲ ಪ್ರಾಣದ ಮಲುಮೆಯ ಕರ ಯಮಗೆ. ಇದರಡಿ ಅಡಿ ಗಿರಿ ಗಂಬರ ಜಲ ಪ್ರಾಣದ ಒಲುಮೆಯ ಕರ ಯಮಗೆ, ಪ್ರಾಣದ ಒಲುಮೆಯ ಕರು ಯಮಗೆ. ಮಾತೃಭೂಮಿ ಇದು ಭಾರತ ವರುಷವು, ಇದರನು ಸಾ ಚಿನ್ನವು ಯಮಗೆ. ಗ ಗ ಗ ಗ ಮರಿ ರೇ 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 ಗ ರೇ ಸಾ ನಿ ನಿ ಸಾ. ಕಂಗಳ ತಣಿಸುವ ಸುಂದರ ನಾಡಿದು ಗಂಗೆ ತುಂಗೆಯರ ತವರೂರು. ಕಂಗಳ ತಣಿಸುವ ಸುಂದರ ನಾಡಿದು ಗಂಗೆ ತುಂಗೆಯರ ತವರೂರು. ಜಗನುತಿ ಮಹಿಮರ ಜನ್ಮಭೂಮಿ, ತೀರ್ಥವು ಇದರಲ್ಲಿಯ ನೀರು. ಜಗನುತಿ ಮಹಿಮರ ಜನ್ಮಭೂಮಿ, ತೀರ್ಥವು ಇದರಲ್ಲಿಯ ನೀರು. ತೀರ್ಥವು ಇದರಲ್ಲಿಯ ನೀರು. ಮಾತೃಭೂಮಿ ಇದು ಭಾರತ ವರುಷವು, ಇದರನು ಸಾ ಚಿನ್ನವು ಯಮಗೆ.
ಮಾತೃಭೂಮಿದು ಭಾರತ ವರುಷ ಇದರನು ಚಿನ್ನವು ಯಮಗೆ ಇದರಡಿ ಅಡಿ ನೆಲಗಿರಿ ಗಂಬರ ಜಲ ಪ್ರಾಣದ ಮಲುಮೆಯ ಕರ ಯಮಗೆ ಇದರಡಿ ಅಡಿ ನೆಲಗಿರಿ ಗಂಬರ ಜಲ ಪ್ರಾಣದ ಮಲುಮೆಯ ಕರ ಯಮಗೆ ಪ್ರಾಣದ ಒಲುಮೆಯ ಕರ ಯಮಗೆ ಪ್ರಾಣದ ಒಲುಮೆಯ ಕರ ಯಮಗೆ. ಓಕೆ, ತುಂಬ ಹೃದಯದ ಧನ್ಯವಾದಗಳು ರಂಗಮ್ಮ ಅವರಿಗೆ. ಈಗ ಮುಂದಿನ ಸ್ಪರ್ಧಾಳು ಸುಕನ್ಯಾ. ನೋಡಿ ಒಂದ್ ನಿಮಿಷ, ಜಾಯಿನ್ ಆಗೋದು ಲೆಫ್ಟ್ ಆಗೋದು ಮಾಡ್ತಿದ್ರೆ ಇಲ್ಲಿ ಕೇಳೋಕ್ಕೂ ಡಿಸ್ಟರ್ಬೆನ್ಸ್, ಅಲ್ಲಿ ಹಾಡೋರಿಗೂ ಡಿಸ್ಟರ್ಬೆನ್ಸ್. ಸ್ನೇಹಿತರೆ, ದಯವಿಟ್ಟು ಯಾರು ಹಾಗೆ ಮಾಡಬೇಡಿ. ನಾನು ಆಗ್ಲೇ ಹೇಳಿದೆ, ನಿಮ್ಮ ಒಂದು ಸಹಕಾರ ಈ ಕಾರ್ಯಕ್ರಮಕ್ಕೆ ಅತಿ ಮುಖ್ಯ ಅಂತ ನಾನು ಮೊದಲೇ ಹೇಳಿದ್ದೆ. ನಿಮ್ಮ ಸ್ನೇಹಿತರಿಗೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಒಂದು ಸಹಕಾರ, ನಿಮ್ಮ ಚಪ್ಪಾಳೆ ನಿಮ್ಮ ಶಿಳ್ಳೆ ಅಲ್ಲ, ದಯವಿಟ್ಟು ಲೆಫ್ಟ್ ಆಗದೆ ಇರೋದು. ಓಕೆನಾ? ಲೆಫ್ಟ್ ಆಗೋದು ಜಾಯಿನ್ ಆಗೋದು ಮಾಡಬೇಡಿ. ಅಲ್ಲಿ ವಿಡಿಯೋ ಮಾಧ್ಯಮದಲ್ಲಿ ನಿಮ್ಮ ಒಂದು ಚಟುವಟಿಕೆಗಳು ಕಾಣ್ತಾ ಇರುತ್ತೆ. ಓಕೆ, ಹಾಗಾಗಿ ಓಕೆ ಸ್ನೇಹಿತರೆ, ಕಾರ್ಯಕ್ರಮ ಬಂಧುಗಳೇ ಹಾಗೂ ಗಣ್ಯರೇ, ಕಾರ್ಯಕ್ರಮನ ಮುಂದುವರಿಸೋಣ ನಿಮ್ಮ ಅನುಮತಿಯೊಂದಿಗೆ. ನೋಡಿ. ಓಕೆ ಸರ್. ಅಕ್ಷತಾ ಸಂಗತಿ ಫ್ರಮ್ ರಾಣಿ ಚೆನ್ನಮ್ಮ ಟೀಮ್. ಇದರ ಅಕ್ಷತಾ? ಹಾ, ನಾ ಇದ್ದೀನಿ ಅಣ್ಣ. ಓಕೆ, ಸ್ಟಾರ್ಟ್ ಮಾಡಿ ಅಮ್ಮ. ಗುಡ್ ಈವ್ನಿಂಗ್ ಸರ್ ಅಂಡ್ ಮ್ಯಾಮ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಂದು ನೆಟ್ವರ್ಕ್ ಇಶ್ಯೂ ಆಗಿ ಸಾರಿ, ನಾನು ಲೆಫ್ಟ್ ಆದೆ. ಈಗ ನಾನು ದೇಶಭಕ್ತಿ ಗೀತೆಯನ್ನ ಹಾಡಲಿದ್ದೇನೆ. ನಾ ಹಾಡುವುದು ಸಾವಿರ ದಳ ಕಮಲಿನಿ ಓ ಭಾರತಿ. ಇದನ್ನು ಬರೆದವರು HS ವೆಂಕಟೇಶ್ ಮೂರ್ತಿ. ಇದು ತಾಲ್ ದಾದ್ರಾ ತಾಳದಲ್ಲಿ ಬರುತ್ತೆ. ಸಾವಿರ ದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದು ಜೀವಧಾರತಿ. ಸಾವಿರ ದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದು ಜೀವಧಾರತಿ. ಸಾವಿರ ದಳ ಕಮಲಿನಿ ಓ ಭಾರತಿ. ಆ ಆ ನೂರು ನುಡಿಗಳಿಂದ ಕಂದರನ್ನು ಕರೆವಾಗಿದೆ, ಹಲವು ರೀತಿ ಹಾಡಿ ಹಾಲ ನೋಡಿ ಪೊರೆವ ಶಾರದೆ. ನೂರು ನುಡಿಗಳಿಂದ ಕಂದರನ್ನು ಕರೆವ ಹಾಗಿದೆ, ಹಲವು ರೀತಿ ಹಾಡಿ ಹಾಲ ನೋಡಿ ಪೊರೆವ ಶಾರದೆ. ಕೈಯ ಹಿಡಿದು ಅಡಿಯ ನಿರಿಸಿ ಮುನ್ನಡೆಸುವ ದಾರಿನಿ. ಆ ಕೈಯ ಹಿಡಿದು ಅಡಿಯ ನಿರಿಸಿ ಮುನ್ನಡೆಸುವ ದಾರಿನಿ. ತೊದಲ ನುಡಿ ಕೇಳಿ ಹರುಷ ತಾಳಿನಲಿವ ತಾಯಿನಿ. ಸಾವಿರ ದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದು ಜೀವಧಾರತಿ. ಸಾವಿರ ದಳ ಕಮಲಿನಿ ಓ ಭಾರತಿ. ಆ ಆ ಆ ತಪ್ಪಿದಾಗ ಮಕ್ಕಳ ಪ್ರಚಂಡಿಯಾಗಿ ಖಂಡಿಸಿ, ಮತ್ತೆ ಕರೆದು ಲೊಲ್ಲೆಗರೆದು ಕಣ್ಣನೊರೆಸಿ ಮುದ್ದಿಸಿ. ತಪ್ಪಿದಾಗ ಮಕ್ಕಳ ರಣಚಂಡಿಯಾಗಿ ಖಂಡಿಸಿ, ಮತ್ತೆ ಕರೆದು ಲೊಲ್ಲೆಗರೆದು ಕಣ್ಣನೊರೆಸಿ ಮುದ್ದಿಸಿ. ನಮ್ಮ ಸಹೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ, ನಮ್ಮ ಸಹೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ. ಮನೆಯನಲ್ಲಿ ಸಮ್ಮತಾಯಿ ನಮ್ಮನೆಲ್ಲ ಒಲಿಸುತ್ತಾ. ಆ ಸಾವಿರ ದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವಧಾರತಿ. ಸಾವಿರ ದಳ ಕಮಲಿನಿ ಓ ಭಾರತಿ. ಆ ಆ ಆ
ಹಲವು ತಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳ್, ಹಲವು ಧಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳ್, ಹಲವು ತಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳ್, ಹಲವು ಧಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳ್, ತೆಕ್ಕೆ ಬಿಗಿದು ತಾಯೇ ತೆಕ್ಕೆ ಬಿಗಿದು ತಾಯೇ ಇಂದು ನಮ್ಮನೊಂದುಗೂಡಿಸಿ, ಹಲವಿದ್ದರು ಒಲವೊಂದೇ ಎಂಬ ತತ್ವ ಮೂಡಿಸಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವದಾರತಿ. ತಾಯಿ ನಿನಗೆ ಇದೋ ಜೀವದಾರತಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಷತಾ ಅವರೇ. ಮುಂದಿನ ಸ್ಪರ್ಧಿ ಸುಕನ್ಯಾ. ಜಾನ್ಸಿಕಿ ರಾಣಿ ಟೀಮ್, ಜಾನ್ಸಿಕಿ ರಾಣಿ ಟೀಮ್ ಇದೀರಾ? ಓಕೆ, ನೀವು ಪ್ರಸ್ತುತಪಡಿಸಬಹುದು ಸುಕನ್ಯಾ ನಿಮ್ಮ ಗಾಯನವನ್ನ. ಎಸ್. Good evening friends and good evening sir and good evening teachers. I am Sukanya. ನಾನು ಈಗ ಒಂದು ದೇಶಭಕ್ತಿ ಗೀತೆ ಹಾಡಲಿದ್ದೇನೆ. ಅದನ್ನು ಬರೆದವರು ವಿ ನಾಗೇಂದ್ರ ಪ್ರಸಾದ್ ಎಂಬುವರು. ಭಾರತ ಖಂಡವಿದು ಭಾರಿ ಪುಣ್ಯದ ನಾಡು, ಬಾರಿ ಬಾರಿ ಮಹಾತ್ಮರು ಜನಿಸಿದರು. ಹೇ ಬಾರಿ ಬಾರಿ ಮಹಾತ್ಮರು ಜನಿಸಿದರು. ಭಾರತ ಖಂಡವಿದು ಭಾರಿ ಪುಣ್ಯದ ನಾಡು, ಬಾರಿ ಬಾರಿ ಮಹಾತ್ಮರು ಜನಿಸಿದರು. ಬಾರಿ ಬಾರಿ ಮಹಾತ್ಮರು ಜನಿಸಿದರು. ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಸಿಂಧೂರು ಲಕ್ಷ್ಮಣ್ಣ ಸಂಗೊಳ್ಳಿ ರಾಯಣ್ಣ ಗಂಡುಗಲಿಯಾಗಿ ಬಾಳಿದರು. ಸಿಂಧೂರು ಲಕ್ಷ್ಮಣ್ಣ ಸಂಗೊಳ್ಳಿ ರಾಯಣ್ಣ ಗಂಡುಗಲಿಯಾಗಿ ಬಾಳಿದರು. ಬಂಡ ಆಂಗ್ಲರನ್ನ ಗುಂಡೀಲಿ ನಡುಗಿಸಿ ಕನ್ನಡ ಕೀರ್ತಿಯ ಬೆಳಗಿದರು. ಬಂಡ ಆಂಗ್ಲರನ್ನ ಗುಂಡೀಲಿ ನಡುಗಿಸಿ ಕನ್ನಡ ಕೀರ್ತಿಯ ಬೆಳಗಿದರು. ಭರತ ಖಂಡವಿದು ಭಾರಿ ಪುಣ್ಯದ ನಾಡು, ಬಾರಿ ಬಾರಿ ಮಹಾತ್ಮರು ಜನಿಸಿದರು. ಹೇ ಬಾರಿ ಬಾರಿ ಮಹಾತ್ಮರು ಜನಿಸಿದರು. ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕತಿ ಹಿಡಿದು ರಣ ಕಾಡಿದರು. ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕತ್ತಿ ಹಿಡಿದು ರಣ ಕಾಡಿದರು. ಗಂಡು ಉಡುಪು ತೊಟ್ಟು ರುಂಡು ರುಂಬಾಲು ಸುತ್ತಿ ವೈರಿ ರುಂಡ ಚೆಂಡಾಡಿದರು. ಗಂಡು ಉಡುಪು ತೊಟ್ಟು ರುಂಡು ರುಂಬಾಲು ಸುತ್ತಿ ವೈರಿ ರುಂಡ ಚೆಂಡಾಡಿದರು. ಹೇ ಭರತ ಖಂಡವಿದು ಭಾರಿ ಪುಣ್ಯದ ನಾಡು, ಬಾರಿ ಬಾರಿ ಮಹಾತ್ಮರು ಜನಿಸಿದರು. ಹೇ ಬಾರಿ ಬಾರಿ ಮಹಾತ್ಮರು ಜನಿಸಿದರು. ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಉನ್ನತ ಕವಿ ಎಂದು ಮಾನ್ಯತೆ ಪಡೆದ ರವೀಂದ್ರನಾಥ ಟ್ಯಾಗೋರ. ಉನ್ನತ ಕವಿ ಎಂದು ಮಾನ್ಯತೆ ಪಡೆದ ರವೀಂದ್ರನಾಥ ಟ್ಯಾಗೋರ. ಭರತ ಖಂಡವಿದು ಭಾರಿ ಪುಣ್ಯದ ಬಾರಿ ಬಾರಿ ಮಹಾತ್ಮರು ಜನಿಸಿದರು. ಹೇ ಬಾರಿ ಬಾರಿ ಮಹಾತ್ಮರು ಜನಿಸಿದಳು. ಅನ್ಯ ದೇಶದೊಳು ಪುಣ್ಯ ಭಾರತ ಭೂಮಿ ಚೆನ್ನಾಗಿ ಬೆಳಗಿತ್ತು ತನ್ನ ಹೆಸರ. ಅನ್ಯ ದೇಶದೊಳು ಪುಣ್ಯ ಭಾರತ ಭೂಮಿ ಚೆನ್ನಾಗಿ ಬೆಳಗಿತ್ತು ತನ್ನ ಹೆಸರ. ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಭಾರತ ಖಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಭಾರಿ ಮಹಾತ್ಮರು ಜನಿಸಿದರು. ಹೇ ಭಾರಿ ಭಾರಿ ಮಹಾತ್ಮರು ಜನಿಸಿದರು. ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸುಕನ್ಯಾ. ಎಲ್ಲಾ ಸ್ವತಂತ್ರ ಯೋಧರನ್ನ, ಕವಿಗಳನ್ನ ಎಲ್ಲಾರನ್ನೂ ಒಟ್ಟಿಗೆ ಕರ್ಕೊಂಡ್ ಬಂದ್ಬಿಟ್ರಿ. ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮುಂದಿನ ಸ್ಪರ್ಧಾರ್ಥಿ ಸುವರ್ಣ ಇದೀರಾ? ಸುವರ್ಣ ಫ್ರಮ್ ರಾಣಿ ಚೆನ್ನಮ್ಮ
ಟೀಮ್. ರಾಣಿ ಚೆನ್ನಮ್ಮ ಟೀಮ್ ಮೇಲೆ ಬಹಳ ಜನ ಇದ್ದಾರೆ. ಗುಡ್ ಈವ್ನಿಂಗ್ ಸರ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸರ್ ವಾಯ್ಸ್ ಕೇಳ್ತಾ ಇದೆಯಾ? ಎಸ್ ಸುವರ್ಣ, ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ. ನಿಮ್ಮ ಗಾಯನವನ್ನು ಪ್ರಸ್ತುತಪಡಿಸಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣೆ ಗಣ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಗಣ್ಯವೇ, ಮಣ್ಣಿನಿಂದ ಆದ ಮಡಿಕೆ ಮಣ್ಣೆ ಗಣ್ಯವೇ, ಚಿನ್ನದಿಂದ ಆದ ಚಿನ್ನ ಗಣ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯದರೆಗೆ ಸುರಿದರು, ಆ ವರುಣನಂತೆ ಜ್ಞಾನ ಸುದಯದರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧಿ ಮನದಿ ನಿಲ್ಲಲಿ, ಗುರುದೇವ ನಿಮ್ಮ ಜ್ಞಾನ ಬೋಧಿ ಮನದಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಧನ್ಯವಾದ. ತುಂಬ ಧನ್ಯವಾದಗಳು ಸುವರ್ಣ ಅವರಿಗೆ. ಮುಂದಿನ ಸ್ಪರ್ಧಿ ಹಾಗೂ ಈ ಕಾರ್ಯಕ್ರಮದ ಕಟ್ಟ ಕಡೆಯ ಸ್ಪರ್ಧಿ ವಿಜಯ್ ಕೊಕಟ್ನೂರ್ ಫ್ರಮ್ ಸರ್ ಸಿ ವಿ ರಾಮನ್ ಟೀಮ್. ವಿಜಯ್ ಕೊಕಟ್ನೂರ್ ಫ್ರಮ್ ಸರ್ ಸಿ ವಿ ರಾಮನ್ ಟೀಮ್. ಕೇಳಿಸ್ತಿದೆ ಏನ್ರಿ? ಎಸ್ ವಿಜಯ್, ಸ್ಟಾರ್ಟ್ ಮಾಡೋಣ್ರಿ, ಸ್ಟಾರ್ಟ್ ಮಾಡೋಣ್ರಿ. ಎಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಅವಾಯ್ಡ್ ಮಾಡಿ ವಿಜಯ್. ಓಕೆ ಓಕೆ, ಒನ್ ಸೆಕೆಂಡ್. ಓಕೆ, ಹಾ, ಈಗ ವಿಜಯ್ ಮಾತಾಡಿ. ಸ್ಟಾರ್ಟ್ ಮಾಡ್ತೀನಿ. ಓಕೆ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ, ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ, ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ, ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ, ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ
ಮುಖ್ಯ ವಹಿಸದ ಬಲ್ಲಾಳ ಅಕ್ಕ ಬುಕ್ಕ ಕುಲಕೇಶಿ ವಿಕ್ರಮರ ಚನ್ನಮ್ಮಾಜಿಯ ವೀರಶ್ರೀ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳುವಲ ಮಲೆ ಕರೆ ಸುಂದರ ಸೃಷ್ಟಿ ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳುವಲ ಮಲೆ ಕರೆ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೆಯೇ ಸಿರಿ ಸಾರ್ವೋದಯ ಧಾರಾನಗರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಧನ್ಯವಾದಗಳು. ಓಕೆ, ತುಂಬ ಧನ್ಯವಾದಗಳು. ಈಗ ಸಾರಿ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ. ನಾನು ಮೊದಲು ಕೊನೆ ವಿದ್ಯಾರ್ಥಿ ಅಂತ ಹೇಳಿದ್ದೆ, ಈಗ ಇನ್ನೊಬ್ರು ವಿದ್ಯಾರ್ಥಿ ಇದ್ದಾರೆ, ಸ್ಪರ್ಧಾರ್ಥಿ. ಅವರು ಬೇರೆ ಯಾರಲ್ಲ, ನಮ್ಮ ಜಾನ್ಸಿಕಿ ರಾಣಿ ತಂಡದ ವಿದ್ಯಾರ್ಥಿನಿ ಆದಂತಹ ಶಿಲ್ಪಾ ಇದಿರಲ್ವಾ, ಫ್ರಮ್ ಜಾನ್ಸಿಕಿ ರಾಣಿ ಟೀಮ್. ಅಣ್ಣ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಕೇಳಿಸ್ತಾ ಇದೆ, ಹಾಡಿ ಅಮ್ಮ. ಗುಡ್ ಈವ್ನಿಂಗ್ ಸರ್, ಗುಡ್ ಈವ್ನಿಂಗ್ ಟೀಚರ್, ಗುಡ್ ಈವ್ನಿಂಗ್ ಆಲ್ ಫ್ರೆಂಡ್ಸ್. ನನ್ನ ಹೆಸರು ಶಿಲ್ಪಾ. ನಾನು ನಿಮ್ಮ ಮುಂದೆ ದೇಶಭಕ್ತಿ ಗೀತೆನ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸಾವಿರಾರು ಜನ ರಕ್ತವ ಸುರಿಸಿದ ಕುಂಕುಮ ಭೂಮಿಗೆ ನಮಿಸು. ಸಾವಿರಾರು ಜನ ರಕ್ತವ ಸುರಿಸಿದ ಕುಂಕುಮ ಭೂಮಿಗೆ ನಮಿಸು. ಭಾರತ ಮಾತೆಯ ಮಡಿಲಲ್ಲಿ ಮಲಗಿದ ವೀರರ ಧೀರರ ಸ್ಮರಿಸು. ವೀರರ ಧೀರರ ಸ್ಮರಿಸು. ಆಹಾ ಗಾಂಧಿ ನೀರು ಭಗತ ಬೋಸರಿಗೆ ಪ್ರೇಮಾಂಜಲಿಯನ್ನು ಸಲ್ಲಿಸು. ಗಾಂಧಿ ನೀರು ಭಗತ ಬೋಸರಿಗೆ ಪ್ರೇಮಾಂಜಲಿಯನ್ನು ಸಲ್ಲಿಸು. ದೇಶಭಕ್ತಿಯನ್ನು ಪ್ರೇರೇಪಿಸಿದ ವೀರವನಿತೆಯರ ನೆನೆಸು. ದೇಶಭಕ್ತಿಯನ್ನು ಪ್ರೇರೇಪಿಸಿದ ವೀರವನಿತೆಯರ ನೆನೆಸು. ವೀರವನಿತೆಯರ ನೆನೆಸು. ಸಾವಿರಾರು ಜನ ರಕ್ತವ ಸುರಿಸಿದ ಕುಂಕುಮ ಭೂಮಿಗೆ ನಮಿಸು. ಭಾರತ ಮಾತೆಯ ಮಡಿಲಲ್ಲಿ ವೀರರ ಧೀರರ ಸ್ಮರಿಸು. ವೀರರ ಧೀರರ ಸ್ಮರಿಸು. ಗುಂಡಿನ ಬಾಯಿಗೆ ಬಲಿಯಾದವರನ್ನು ಸಹಸ್ರ ಜನಗಳ ಸ್ಮರಿಸು. ನೀನು ಕಂಬಗಳ ಹತ್ತಿ ಭಾರತ ಬಿಡುಗಡೆಯವರು ಸಿರು. ಗುಂಡಿನ ಬಾಯಿಗೆ ಬಲಿಯಾದವರನ್ನು ಸಹಸ್ರ ಜನಗಳ ಸ್ಮರಿಸು. ನೀನು ಗಂಬಗಳ ಹತ್ತಿ ನಿಂತರು ಭಾರತ ಬಿಡುಗಡೆಯವರು ಸಿರು. ಭಾರತ ಬಿಡುಗಡೆಯವರು ಸಿರು. ಸಾವಿರಾರು ಜನ ರಕ್ತವ ಸುರಿಸಿದ ಕುಂಕುಮ ಭೂಮಿಗೆ ನಮಿಸು. ಭಾರತ ಮಾತೆಯ ಮಡಿಲಲ್ಲಿ ಮಲಗಿದ ವೀರರ ಧೀರರ ಸ್ಮರಿಸು. ವೀರರ ಧೀರರ ಸ್ಮರಿಸು. ಆಂಗ್ಲರ ಕ್ರೌರಕ್ಕೆ ದಬ್ಬಾಳಿಕೆಗೆ ಸಿಡಿದು ನಿಂತವರು ಲಕ್ಷ ಜನ. ಆಂಗ್ಲರ ಕ್ರೌರಕ್ಕೆ ದಬ್ಬಾಳಿಕೆಗೆ ಸಿಡಿದು ನಿಂತವರು ಲಕ್ಷ ಜನ. ಭಾರತ ಮಾತೆಯ ಬಿಡುಗಡೆಗಾಗಿ ಪ್ರಾಣವನ್ನಿಡಿದ ಎಷ್ಟು ಜನ. ಭಾರತ ಮಾತೆಯ ಬಿಡುಗಡೆಗಾಗಿ ಪ್ರಾಣವನ್ನಿಡಿದ ಎಷ್ಟು ಜನ. ಪ್ರಾಣವನ್ನಿಡಿದರೆಷ್ಟು ಜನ. ಸಾವಿರಾರು ಜನ ರಕ್ತವ ಸುರಿಸಿದ ಕುಂಕುಮ ಭೂಮಿಗೆ ನಮಿಸು. ಭಾರತ ಮಾತೆಯ ಮಡಿಲಲ್ಲಿ ಮಲಗಿದ ವೀರರ ಧೀರರ ಸ್ಮರಿಸು. ವೀರರ ಧೀರರ ಸ್ಮರಿಸು. ಥ್ಯಾಂಕ್ ಯು.
ತುಂಬ ಹೃದಯದ ಧನ್ಯವಾದಗಳು ಶಿಲ್ಪ. ಸ್ನೇಹಿತರೆ, ಇಲ್ಲಿವರೆಗೂ ತಾವೆಲ್ಲರೂ ಎಲ್ಲರೂ ತುಂಬಾ ಸುಮಧುರವಾಗಿ ಹಾಗೂ ಸುಶ್ರಾವ್ಯವಾಗಿ ಈ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ನೀವೆಲ್ಲರೂ ಹಾಡಿದ್ರಿ ಹೌದಾ? ನೀವೆಲ್ಲ ಹೇಗಾದ್ರಿ? ತೀರ್ಪುಗಾರರಿಗೆ ಹೇಗ ಅನಿಸ್ತು? ಮತ್ತೆ ವಿಶೇಷ ಅತಿಥಿಗಳಾಗಿ ಬಂದಿರತಕ್ಕಂತಹ ನಮ್ಮೆಲ್ಲ ಗುರು ವೃಂದಕ್ಕೆ ಹೇಗನ್ನಿಸ್ತು ಅಂತ ಒಬ್ಬೊಬ್ರನ್ನ ನಾವು ಕೇಳೋಣ. ಮೊದಲನೇದಾಗಿ ಈ ಕಾರ್ಯಕ್ರಮದ ಮೂವರು ತೀರ್ಪುಗಾರರಲ್ಲಿ ಒಬ್ಬರಾದಂತಹ ಸದಾ ನಗುತ್ತಲೇ ನಗುವಿನ ಬೆಳಕನ್ನು ನಮ್ಮ ತರಗತಿಗಳಲ್ಲಿ ಸದಾ ಹರಡುತ್ತಾ ನಿಮ್ಮೆಲ್ಲರನ್ನು ಸ್ನೇಹದಿಂದ ಮಾತನಾಡಿಸುವಂತಹ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಶಿಕ್ಷಕಿ ಕುಮಾರಿ ಪ್ರೀತಿ ಮ್ಯಾಮ್ ಇವರಿಂದ ಒಂದೆರಡು ಈ ಕಾರ್ಯಕ್ರಮದ ಕುರಿತಾದಂತಹ ಮಾತುಗಳನ್ನ ಅಥವಾ ಆಶೀರ್ವಾದಗಳನ್ನ ಅಥವಾ ಹಿತನುಡಿಗಳನ್ನ ಕೇಳ್ಕೊಂಡ್ ಬರೋಣ. ಪ್ರೀತಿ ಮೇಡಮ್, ನಾನು ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಹಲೋ. ಎಸ್ ಮ್ಯಾಮ್. ಓಕೆ. ಎಸ್ ಮ್ಯಾಮ್. ಸೊ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು, ಎಂಡ್ ಆಗಿದೆ ಗೊತ್ತಾಗ್ಲಿಲ್ಲ. ಅಷ್ಟ್ ಚೆನ್ನಾಗ್ ಹಾಡಿದ್ರಿ ಎಲ್ಲರೂ. ಆಕ್ಚುಲಿ ಇದು ಅಚ್ಯುತ್ ಸರ್ ಆಗಿರ್ಬೋದು, ಬಸವರಾಜ್, ಸಾರಿ ಹೆಸರೇನು ಕರೆಕ್ಟ್ ಅಲ್ವಾ? ಎಸ್ ಮ್ಯಾಮ್, ಬಸವರಾಜ್ ಪಲ್ಲೆತ್ ಸರ್. ಹಾ ಸರ್, ಅವ್ರು ಇದಾರೆ, ಹಿರಿಯರ್ ಇದ್ದಾರೆ, ಅವ್ರಿಗೆ ಸಂಗೀತದ ಬಗ್ಗೆ ಎಲ್ಲ ಗೊತ್ತು. ಸೊ ಐ ಜಸ್ಟ್ ಲವ್ ಮ್ಯೂಸಿಕ್ ಅಂಡ್ ಐ ಆಮ್ ಎಂಜಾಯಿಂಗ್ ಇಟ್. ತೀರ್ಪುಗಾರ ಆಕ್ಚುಲಿ ನಿರ್ಣಾಯಕ ಸ್ಥಾನದಲ್ಲಿ ಕೂರಿಸಿದ್ದಾರೆ, ಖುಷಿ ಇದೆ. ಆದ್ರೆ ಏನು ಮಾತೇ ಬರ್ತಿಲ್ಲ ನಿಜ. ಎಲ್ಲರೂ ಚೆನ್ನಾಗ್ ಹಾಡಿದ್ರೆ, 10 ಜನನು ಚೆನ್ನಾಗ್ ಹಾಡಿದಿರಿ. ಆದ್ರೆ ಇನ್ನೂ ಹೆಚ್ಚು ಜನ ಭಾಗವಹಿಸ್ಬೇಕಿತ್ತು ಅಂತ ನನಗ್ ಅನ್ನಿಸ್ತು. ಇಲ್ಲಿ ರಾಣಿ ಚೆನ್ನಮ್ಮ, ಮತ್ತೆ ಸಿ ವಿ ರಾಮನ್, ಝಾನ್ಸಿ ಕಿ ರಾಣಿ, ಇನ್ನೊಂದ್ ಯಾವ್ದು ಅಬ್ದುಲ್ ಕಲಾಂ, ಕುವೆಂಪು ತಂಡ. ಇನ್ನು 8 ತಂಡಗಳಿತ್ತು, ಅದರಲ್ಲಿ 4 ತಂಡ ಮಾತ್ರ ಇಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು 4 ತಂಡ ಪಾಲ್ಗೊಳ್ಬೇಕಿತ್ತು ಅಂತ ಅನಿಸ್ತು. ಎಲ್ಲಾರು ಚೆನ್ನಾಗ್ ಆಡಿದಿರಿ. ಇಲ್ಲಿ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್. ಅದು ಸೋಲು ಗೆಲುವು ಮ್ಯಾಟರ್ ಆಗಲ್ಲ, ನಿಮ್ಮ ಭಾಗವಹಿಸುವಿಕೆ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಸರ್ ಮತ್ತೆ ಬಸವರಾಜ್ ಸರ್, ಅವ್ರಿಗೆ ನಾನು ಬಿಟ್ಕೊಡ್ತೀನಿ ಅವರ ನಿರ್ಣಯ. ಥ್ಯಾಂಕ್ ಯು. ಓಕೆ, ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಮ್ಮ ಒಂದು ಈ ನುಡಿಗಳನ್ನು ನಮ್ಮ ಸ್ನೇಹಿತರಿಗೆ ತಲುಪಿಸಿಕೊಟ್ಟಿದ್ದಕ್ಕೆ. ಈಗ ಮತ್ತೋರ್ವ ತೀರ್ಪುಗಾರರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು. ನಾವೆಲ್ಲರೂ ಪ್ರೀತಿಯಿಂದಲೇ ಅವ್ರನ್ನ ಜ್ಞಾನಲಹರಿಯ ಸೂರ್ಯ ಅಂತ ಹೇಳ್ತೀವಿ. ಯಾಕೆಂದ್ರಿ, ಒಂದು ಜಗತ್ತು ಉದಯ ಆಗೋದು ಸೂರ್ಯನ ಬೆಳಕಿನಿಂದಲೇ, ಜಗತ್ತು ಇದು ಉದಯ ಆಗೋದು ಅಂತಾನೆ ಹೇಳ್ಬೋದು. ನಮ್ಮ ಜ್ಞಾನಲಹರಿಯ ಸಂಸ್ಥಾಪಕರು, ಮುಖ್ಯಸ್ಥರಾದಂತಹ ಅಚ್ಯುತ್ ಸರ್, ನಿಮ್ಮ ಒಂದು ಮಾತುಗಳಿಗಾಗಿ ನನ್ನೆಲ್ಲ ಸ್ನೇಹಿತರು ಕಾಯ್ತಾ ಇದ್ದಾರೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಅಥವಾ ಈ ವೇದಿಕೆಗೆ, ಅಥವಾ ಅಂತ ಬಳಸಿದೆ, ಈ ವೇದಿಕೆಗೆ ತಮ್ಮನ್ನ ಆಹ್ವಾನಿಸ್ತಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು. ದೊಡ್ಡ ಒಂದು ಏನದು, ನಾನೇನು ಅದಕ್ಕೆ ಅರ್ಹನಲ್ಲ, ಆ ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ತೀರ್ಪುಗಾರರಾಗಿ ಬಂದಿರತಕ್ಕಂಥ, ಒಂದೇ ಮಾತಿಗೆ ನಮ್ಮ ಕರೆಯಲ್ಲಿ ಒಪ್ಕೊಂಡಿರತಕ್ಕಂಥ ಬಸವರಾಜ್ ಸರ್ ಅವರೇ, ಪ್ರೀತಿ ಮೇಡಮ್ ಅವರೇ, ಸದಾಶಿವಾನಂದ್ ಸರ್ ಅವರೇ, ಸೊ ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿ ಬಳಗವೇ, ಇವತ್ತೇನು ಈ ವರ್ಷದ 79ನೆಯ ಒಂದು ಸ್ವತಂತ್ರ ದಿನಾಚರಣೆ, ಅದೊಂದು ವಿಶೇಷವಾಗಿ ಆಚರಿಸಬೇಕಂತ ಹೇಳಿ ನಮ್ಮಲ್ಲಿ ಇತ್ತು. ಅದಕ್ಕೆ ನಾವು ದೇಶಭಕ್ತಿ ಗೀತೆ ಮತ್ತು ನಾಳೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಇವತ್ತು ಮೊದಲಾದರ ಭಾಗವಾಗಿ ದೇಶಭಕ್ತಿ ಗೀತೆ ಸ್ಪರ್ಧೆ. ಒಬ್ಬ ಕವಿ ಹೇಳ್ತಾನೆ, ಭಾರತ ಕಾ ಇತಿಹಾಸ ಬನಾನೆ ವೀರ ಉಟೋ ಧೀರ ಉಟೋ, ಭಾರತ ಕಾ ಇತಿಹಾಸ ಬನಾನೆ ವೀರ ಉಟೋ ಧೀರ ಉಟೋ, ಆಜಾದಿ ಕೆ ಗಾನ ಸುನಾನೆ ಸಾರಾ ಹಿಂದೂಸ್ತಾನ ಉಟೋ ಅಂತ ಹೇಳ್ತಾರೆ. ಸೊ ಅಂದ್ರೆ, ಈ ಸ್ವಾತಂತ್ರ್ಯದ ಒಂದು ಕಹಳೆ, ಸ್ವಾತಂತ್ರ್ಯದ ಒಂದು ಏನು ಹಾಡೇನಿದೆ, ಅದು ಪ್ರತಿದಿನ ಗುಣಗುಣಿಸ್ತಾ ಇರಬೇಕು, ಅಥವಾ ಪ್ರತಿದಿನ ನಮಗೆ ಕೇಳ್ತಾ ಇರಬೇಕು ಅನ್ನೋದು ನಮ್ಮ ಒಂದು ಆಶಯ. ಅದರ ಹಿಂದೆ ಎಷ್ಟು ತ್ಯಾಗ ಇದೆ, ಬಲಿದಾನ ಇದೆ, ಅದಕ್ಕಾಗಿ ಎಷ್ಟು ಜನ ಹೋರಾಡಿದ್ದಾರೆ. ಸ್ವತಂತ್ರ ಅನ್ನೋದು ಹಾಗೆ ಬಂದಿಲ್ಲ ಅದು. ಸೊ ಆ ಸ್ವತಂತ್ರ ಕೊಡಿಸಿದಾರೆ ಅಂತ ಹೇಳಿ ನಾವು ಇವತ್ತು ಇಲ್ಲಿ ಇದ್ದೀವಿ. ನಾನು ಇತಿಹಾಸ ತರಗತಿಯಲ್ಲಿ ನಮ್ಮ ದೇಶದ ಮಹತ್ವ, ನಮ್ಮ ದೇಶದ ಸಂಸ್ಕೃತಿ ಹೇಗಿದೆ,
ಯಾವ ರೀತಿ ನಮ್ಮ ದೇಶ ಬೆಳಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇರ್ತೀನಿ. ಅಲ್ಲಿ ಇಲ್ಲಿ ಹೇಳ್ತಕ್ಕಂಥದ್ದು ಅಷ್ಟು ಇಲ್ಲಿ ಈಗ ಸೂಕ್ತವಲ್ಲ. ಬಟ್ ಭಾರತದ ಸ್ವತಂತ್ರ, ನಮ್ಮ ದೇಶಾಭಿಮಾನ ಅಂತಕ್ಕಂಥದ್ದು ತಮ್ಮೆಲ್ಲರಲ್ಲಿ ಇರಬೇಕು, ವಿಶೇಷವಾಗಿ ಇಂದಿನ ಯುವ ಜನಾಂಗದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಸೊ ಅದಲ್ಲದೆ ನಾಳೆ ಒಂದು ವಿಶೇಷ ಭಾಷಣ ಸ್ಪರ್ಧೆ ಇದೆ, ವಿಕಸಿತ ಭಾರತ ನಮ್ಮೆಲ್ಲರ ದೃಷ್ಟಿಕೋನ ಅಂತ ಹೇಳಿ. ಸೊ ಅದಕ್ಕೂ ಕೂಡ ತಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನ ತಮ್ಮ ಗಾಯನದ ಕುರಿತಾಗಿ ಹೇಳ್ಬೇಕಂದ್ರೆ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಹಾಡಿದ್ರಿ. ನಮ್ಗೆ ಸ್ವಲ್ಪ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ತೀರ್ಮಾನ ಕೈಗೊಳ್ಳಲಿಕ್ಕೆ ತೊಂದರೆ ಆಯ್ತು. ಒಂದಷ್ಟು ಚೆನ್ನಾಗಿ ಹಾಡಿದೀರಿ ಅಂತ ಅರ್ಥ. ಸೊ ಚೆನ್ನಾಗಿ ಹಾಡಿದೀರ 10 ಜನ. ಆಮೇಲೆ ಮೇಡಮ್ ಹೇಳಿದಂಗೆ ಇನ್ನೂ ಹೆಚ್ಚು ಜನ ಭಾಗವಹಿಸಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯವೂ ಕೂಡ. ಓಕೆ, ಯಾಕಂದ್ರೆ ಇಷ್ಟು ಕಾಂಪಿಟೇಷನ್ ಮಾಡ್ತಾ ಇದೀವಿ ಅಂದ್ರೆ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಇರುತ್ತೆ, ತಾವು ಭಾಗವಹಿಸಿ ಈ ಒಂದು ಇದಕ್ಕೆ ಬಾಜನರಾಗ್ಬೇಕು. ಬಟ್ ಯಾಕೋ ಕಡಿಮೆ ಸ್ಪರ್ಧಿಗಳಿದ್ರಿ. ನೆಕ್ಸ್ಟ್ ಟೈಮ್ ಇಂದ ಹಿಂಗ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ದಯವಿಟ್ಟು ಎಲ್ಲರೂ ಭಾಗವಹಿಸಿ. ಆಮೇಲೆ ಇನ್ನೊಮ್ಮೆ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಈ 2 ಚಿಕ್ಕ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ಫ್ರೆಂಡ್ಸ್, ಬೇರೆ ಫ್ರೆಂಡ್ಸ್ ಮ್ಯೂಟ್ ಮಾಡ್ಕೊಡ್ರಿ ಪ್ಲೀಸ್, ಮ್ಯೂಟ್ ಮಾಡ್ಕೊಡ್ರಿ. ತಮ್ಮ ಒಂದು ಅದ್ಭುತ ಹಿತನುಡಿಗಳಿಂದ ನಮ್ಮೆಲ್ಲ ಸ್ನೇಹಿತರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶ್ರೀ ಅಚ್ಯುತ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಮತ್ತೊಬ್ಬ ತೀರ್ಪುಗಾರರ ಬಳಿ ಹೋಗುವುದಕ್ಕೆ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಒಂದು ಜ್ಞಾನಲಹರಿ ತಂಡದ ಗುರುಮಾತೆ, ತಾಳ್ಮೆಯಲ್ಲಿ ಇವರು ಭೂತಾಯಿ, ಆದ್ರೆ ತಾಳ್ಮೆ ಕೆಟ್ರೆ ಒಂದ್ಸಲ ರಾಣಿ ಚೆನ್ನಮ್ಮನ ಆಗ್ಬಿಡ್ತಾರೆ. ಈ ಸ್ವಾತಂತ್ರ್ಯೋತ್ಸವ ದಿನಗಳಲ್ಲಿ ಅವ್ರನ್ನ ಬಹಳ ನೆನ್ಸ್ಕೊಂತೀವಿ ನಾವು. ತಮ್ಮ ಒಂದು ನಗುವಿನಿಂದಲೇ ಅಥವಾ ತಾಳ್ಮೆಯಿಂದಲೇ ನಮ್ಮೆಲ್ಲರನ್ನು ಮಾರ್ಗದರ್ಶಿಸಿ ನಮ್ಮೆಲ್ಲರನ್ನು ತರಗತಿಯಲ್ಲಿ ಆಕ್ಟಿವ್ ಆಗಿ ಇಟ್ಕೊಳ್ಳುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕಿ ಕುಮಾರಿ ಜ್ಯೋತಿ ಮ್ಯಾಮ್ ಇದ್ದಾರೆ ನಮ್ಮೊಟ್ಟಿಗೆ. ಅವರು ನಿಮ್ಮ ಕಾರ್ಯಕ್ರಮನ ಸಂಪೂರ್ಣವಾಗಿ ಆಲಿಸಿದ್ದಾರೆ. ನಿಮ್ಮೊಂದಿಗೆ ಅವರು ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ತಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಹಾಗೂ ವೇದಿಕೆಗೆ ಗುರುತಿದ್ದಿಲ್ಲ, ಸಾರಿ ಫಾರ್ ಇಲ್ಲ ಸರ್. ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಹಾಗೂ ವೇದಿಕೆಗೆ ತುಂಬ ಹೃದಯದ ಸ್ವಾಗತ. ಮ್ಯಾಮ್, ನಿಮ್ಮ ವಿದ್ಯಾರ್ಥಿಗಳ ಹಾಡುಗಾರಿಕೆ ನಿಮಗೆ ಹೇಗೆ ಅನ್ಸ್ತಂತ ನೀವು ಹಂಚ್ಕೊಳ್ಳಿ ಮ್ಯಾಮ್. ಬೇರೆ ಫ್ರೆಂಡ್ಸ್ ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಬೇರೆದವ್ರು ಮ್ಯೂಟ್ ಮಾಡ್ಕೊಳ್ಳಿ ಸರ್. ಎಲ್ಲರದು ಮ್ಯೂಟ್ ಇದೆ ಸರ್. ಜೊತೆ ಮ್ಯಾಮ್ ಇದಾರ ಮ್ಯಾಮ್? ಇದಾರೆ. ಹಲೋ ಮ್ಯಾಮ್. ಸುಕನ್ಯಾ ಮ್ಯಾಮ್ ಇದಾರಮ್ಮ? ಮ್ಯಾಮ್ ಲೆಫ್ಟ್ ಆಗಿರ್ಬೋದು ಅನ್ಸುತ್ತೆ. ಮೇಡಮ್ ಇದಾರೆ. ಮೇಡಮ್ ಇದಾರೆ. ಮೇಡಮ್ ಇದಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಗುಡ್ ಈವ್ನಿಂಗ್. ಹಾ, ರೆಡಿ ಆಗಿದೆ. ಓಕೆ, ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಎಸ್, ಗುಡ್ ಈವ್ನಿಂಗ್ ಸರ್ ಅಂಡ್ ಗುಡ್ ಈವ್ನಿಂಗ್ ಮ್ಯಾಮ್. ಸೊ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು. ಸೊ ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ಮುಗೀತು, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಬಟ್ ಬಹಳ ಜನ ಭಾಗವಹಿಸ್ಬೇಕಿತ್ತು ಅನ್ನೋದೊಂದು ಅನಿಸಿಕೆ. ಯಾಕಂದ್ರೆ ನಾವು ಕಾಂಪಿಟೇಷನ್ ಮಾಡ್ತಿದ್ವಿ ಅಂತ ಅಂದ್ರೆ ಅಲ್ಲಿ ಜಾಸ್ತಿ ಕಾಂಪಿಟೇಟರ್ಸ್ ಇರ್ಬೇಕು. ಓನ್ಲಿ 10 ಮೆಂಬರ್ಸ್ ಅಷ್ಟೇ ಭಾಗವಹಿಸಿದ್ರು. ಸೊ ಇನ್ನೂ ಬಹಳ ಜನ ಭಾಗವಹಿಸ್ಬೇಕಿತ್ತು. ಬಟ್ ಎಲ್ರು ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್ ಈ ವೇದಿಕೆಯಲ್ಲಿ ಎಲ್ಲರಿಗೂ ಮಾತು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಗ್ರಾಜುಯೇಷನ್ ದಿನ ಇರುತ್ತಲ್ಲ ನಮ್ದು ಸಮಾರೋಪ ಸಮಾರಂಭ, ಅಲ್ಲಿ ಮ್ಯಾಮ್ ನಮ್ಮೆಲ್ಲರಿಗೋಸ್ಕರ ಒಂದು ಹಾಡು ಹಾಡ್ತಾರಂತೆ. ಮ್ಯಾಮ್ ಹೇಳಿದಾರೆ ಈ ಮಾತನ್ನ. ಹೌದಿಲ್ಲ ಮ್ಯಾಮ್? ಓಕೆ, ಹೊರಡೆ ಹೇಳ್ತೇನ್ರಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ನಮ್ಮ ಕಾರ್ಯಕ್ರಮದ ಮತ್ತೋರ್ವ ತೀರ್ಪುಗಾರರು ಹಾಗೂ ಈ ಕಾರ್ಯಕ್ರಮದ ಶೋಭೆ ಹೆಚ್ಚಿಸಿದಂತಹ ತೀರ್ಪುಗಾರರಾದಂತಹ
ಶ್ರೀ ಬಸವರಾಜ್ ಪಲ್ಲೆದ್ ಸರ್ ಅವರಿಂದ ತಮ್ಮೆಲ್ಲರಿಗಾಗಿ ಈ ಕಾರ್ಯಕ್ರಮದ ಕುರಿತಾದ ಅನಿಸಿಕೆ ಹಿತ ನೋಡಿ. ಕೇಳಿಸ್ತಾ ಇದೆಯಾ ಇವಾಗ? ಹಲೋ ಸರ್. ಎಸ್ ಸರ್, ಇವಾಗ ಎಸ್ ಸರ್. ಈ ಸ್ಪರ್ಧೆಯಲ್ಲಿ ಎಲ್ರು ತುಂಬಾ ಚೆನ್ನಾಗಿ ಆಡಿದ್ರಿ. ನನಗೆ ಬಹಳ ಖುಷಿ ಆಯ್ತು ಕೇಳಿ. ಈ ಸ್ಪರ್ಧೆಗೆ ನನಗೆ ಭಾಗವಹಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಹಿರಿಯ ಸಹೋದರಿ ಸುಮಾ ಅಕ್ಕನವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ, ಹಾಗೆ ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ಅಚ್ಯುತ್ ಸರ್ ಮತ್ತೆ ಜ್ಯೋತಿ ಮೇಡಮ್, ಹಾಗೆ ಇನ್ನುಳಿದ ಎಲ್ಲ ಈ ಸಂಸ್ಥೆಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಎಲ್ಲ ಸದಸ್ಯರಿಗೆ ಮತ್ತೆ ಮುಖ್ಯಸ್ಥರಿಗೆ ಮತ್ತೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನನಗೆ ಈ ಒಂದು ಸ್ಪರ್ಧೆಗೆ ನಿರ್ಣಾಯಕನಾಗಿ ಬಂದಿದ್ದು ನನಗೆ ತುಂಬಾ ಬಹಳಷ್ಟು ಖುಷಿ ಆಯ್ತು. ಎಲ್ರು ಚೆನ್ನಾಗಿ ಆಡಿದ್ರಿ. ಕೆಲವೊಬ್ರು ರಾಗ ತಾಳಗಳದ ಒಂದಷ್ಟು ಆದ್ರೂ ಪ್ರಯತ್ನ ಮಾಡಿದ್ರಿ. ಒಟ್ಟಾರೆ ನೀವು ನಿಮ್ಮಲ್ಲಿ ಈ ರಾಗ ಈ ತಾಳ ಅದು ಸರಿ ತಪ್ಪು ತಪ್ಪಿರ್ತಕ್ಕಂಥದ್ದು ಮುಂದಿನ ದಿನ ಅದು ಸರಿ ಹೋಗುತ್ತೆ. ಆದ್ರೆ ಆ ಒಂದು ರಾಗದ ತಾಳದ ಹೆಸರು ನಿಮ್ಮ ಗಮನಕ್ಕೆ ಬಂತು ಅನ್ನೋದು ನನಗೆ ಬಹಳ ಖುಷಿ ಆಯ್ತು. ಅಂತಂದ್ರೆ ಈ ತಾಳ ಈ ರಾಗ ಒಟ್ಟಾರೆ ನೀವು ಸಂಗೀತದಲ್ಲಿ ನೀವು ಭಾಗಿಯಾದ್ರಿ, ಸಂಗೀತವು ನಿಮ್ಮಲ್ಲಿ ಬಂತು, ಸಂಗೀತ ನಿಮ್ಮಲ್ಲಿ ಸೇರ್ಕೊಳ್ತು, ನೀವು ಸಂಗೀತದಲ್ಲಿ ಸೇರ್ಕೊಂಡ್ರಿ ಅಂತಕ್ಕಂಥದ್ದು ಒಂದು ನನಗೆ ಬಹಳಷ್ಟು ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಆಡಿದ್ದೀರಾ. ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆದ ಜೊತೆಗೆ ಸಂಗೀತವು ಕೂಡ ಬಹಳಷ್ಟು ಇದನ್ನ ಅಳವಡಿಸ್ಕೊಂಡು ಸಂಗೀತ ಎಲ್ರಿಗೂ ಬಹಳಷ್ಟು ಅವಶ್ಯಕತೆ ಇದೆ. ಸಂಗೀತವಿಲ್ಲದ ಯಾವ ನನ್ಗೆ ಒಂದು ಹೇಳ್ಬೇಕಂದ್ರೆ ಸಂಗೀತ ಇಲ್ಲದೆ ಯಾವ ಜೀವರಾಶಿ ಇಲ್ಲ ಅಂದ್ರೂ ಕೂಡ ಏನ್ ತಪ್ಪೇನಿಲ್ಲ. ಎಲ್ಲೆಲ್ಲೂ ಸಂಗೀತ ಇದೆ. ನಾವು ನಡೆಯುವಂತ ನಡಿಗೆಯಲ್ಲಿ, ನಮ್ಮ ಹೃದಯ ಬಡಿತದಲ್ಲಿ ಎಲ್ಲೆಲ್ಲೂ ಸಂಗೀತ ಇದೆ. ಹೀಗಾಗಿ ಸಂಗೀತ ಇಲ್ಲದೆ ಯಾರೂ ಇಲ್ಲ. ಸಂಗೀತ ಇಲ್ಲದೆ ಸಂಗೀತ ಇಲ್ದಕ್ಕಂತ ಒಂದು ಜಾಗನೂ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಒಂದೆರಡು ಅಲ್ಲಲ್ಲಿ ಕೆಲವೊಂದು ಕಲ್ಲಿನಲ್ಲಿಯೂ ನಾವೊಂದು ಸುಮಧುರವಾದ ನಾದವನ್ನ ಕೇಳ್ತೇವೆ. ಹಂಗಾಗಿ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ಸಂಗೀತವನ್ನು ತಗೊಂಡಿದ್ದು ನನಗೆ ಬಹಳ ಖುಷಿ ಆಯ್ತು. ಸಂಗೀತ ಒಂದಷ್ಟು ಕಡೆ ಬೆಳೀತಾ ಇದೆ, ಇನ್ನೊಂದಷ್ಟು ಕಡೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇದು ಏನು ಬೇರೆ ಬೇರೆ ಒಂದು ಕಾರಣದಿಂದ. ಆದ್ರೂ ಇಲ್ಲೆಲ್ಲರೂ ಬಹಳಷ್ಟು ಚೆನ್ನಾಗಿ ಆಡಿದ್ರಿ, ಸುಮಧುರದಿಂದ. ಕೆಲವೊಬ್ಬರ ಶ್ರುತಿ ಮಾತ್ರ ತುಂಬಾ ಚೆನ್ನಾಗಿತ್ತು, ಇನ್ನೊಂದ್ಸಲಿ ಕೇಳ್ಬೇಕು ಅನ್ನೋಂಗಿತ್ತು. ಇನ್ನೂ ಪ್ರಯತ್ನ ಮಾಡ್ರಿ, ಇನ್ನೂ ಹೆಚ್ಚು ಈ ತರದ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇರ್ರಿ. ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ. ಯಾವಾಗ್ಲೂ ನೀವು ನಿಮ್ಮ ಜೊತೆಗೆ ನಾನು ನನ್ನ ಎರಡು ಮಾತುಗಳಿಗೆ ನಾನು ವಿರಾಮನ ಕೊಡ್ತೇನೆ. ಒಂದೇ ಮಾತು, ಸಂಗೀತ ಪ್ರತಿಯೊಂದು ಜೀವರಾಶಿಗೂ ಅತಿ ಪ್ರಮುಖ ಹಾಗೂ ಅತಿ ಅವಶ್ಯಕ ಅನ್ನುವಂತಹ ಮಾತುಗಳೊಂದಿಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿರ್ತಕ್ಕಂಥ ಬಸವರಾಜ್ ಪಲ್ಲೆದ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಇಷ್ಟೇ ಅಲ್ಲ, ಇವರು ಬಸವರಾಜ್ ಸರ್ ಸಂಗೀತಗಾರರು. ಮುರಳಿ ಕಂಕ್ಲೂಡ್ ಅಂದ್ರೆ ವಂದನಾರ್ಪಣೆಯನ್ನ ತನುಜ ಮಾಡ್ತಾರೆ. ಸ್ನೇಹಿತರೆ, ಬಸವರಾಜ್ ಸರ್ ನಮ್ಮೆಲ್ಲರಿಗಾಗಿ ಇಲ್ಲಿವರೆಗೂ ಕೂತ್ಕೊಂಡು ನಮ್ಮ ಕಾರ್ಯಕ್ರಮವನ್ನು ಆಲಿಸಿ ನಮ್ಮೆಲ್ಲರಿಗಾಗಿ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಒಪ್ಕೊಂಡು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಆಲಿಸಿದ್ದಾರೆ.
ಅವ್ರನ್ನ ಹಾಗೆ ನಾವು ಕಳಿಸ್ಕೊಡೋದು ನಮ್ಮ ಭಾರತೀಯ ಸಂಪ್ರದಾಯ ಅಲ್ಲ. ಹಾಗಂತೇಳಿ ನಮ್ಮ ಕೈಯಲ್ಲಿ ನಾವು ನಮ್ಮ ಒಂದು ಪ್ರೀತಿಯ ಉಡುಗೊರೆಯನ್ನ ಅಂದ್ರೆ ಪ್ರೀತಿ ಅಂತಕ್ಕಂತ ಉಡುಗೊರೆನ ಕೊಡ್ಬೋದು. ಆದ್ರೆ ಅವರಿಂದ ನಾವು ಒಂದನ್ನು ಅಪೇಕ್ಷೆ ಪಡ್ತಾ ಇದೀವಿ. ಖಂಡಿತ ಅದು ಅವರ ಒಂದು ಹಾಡು. ಸರ್, ನಿಮ್ಮ ಧ್ವನಿಯಿಂದ ಒಂದು ಹಾಡನ್ನು ನಾವು ಕೇಳಬಹುದಾ? ಆಯ್ತು, ಖಂಡಿತ ಹಾಡ್ತೀನಿ. ಸ್ಪರ್ಧೆ ದೇಶಭಕ್ತಿ ಗೀತೆ ಒಂದು ಸ್ಪರ್ಧೆ ಆಗಿರೋದ್ರಿಂದ ನಿಮ್ಗೆಲ್ಲರಿಗೂ ಅತ್ಯಂತ ಒಂದು ಈ ಒಂದು ಗೀತೆ ಎಲ್ಲರ ಒಂದು ಮನದಲ್ಲಿ ಇರ್ತಕ್ಕಂಥ ಒಂದು ಗೀತೆ ಇದನ್ನೇ ನಾನು ಹಾಡ್ತೇನೆ. ನೀವೆಲ್ಲಿದ್ದೀರೋ ಅಲ್ಲೇ ಕ್ಷಮೆ ಇರಲಿ. ಹಾ, ಕೇಳ್ತಾ ಇದೆಯಲ್ಲ? ಹಲೋ. ಹಾ ಸರ್, ಕೇಳ್ತಾ ಇದೆಯಲ್ಲ? ಓಕೆ. ಹಾ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲ. ಭೂಮಿ ತಾಯಿಯು ಒಂದೇ, ಹರಿವ ಜಲ ಒಂದೇ, ಭೂಮಿ ತಾಯಿಯು ಒಂದೇ, ಹರಿವ ಜಲ ಒಂದೇ, ಬೀಸುವ ಗಾಳಿಯು ಒಂದೇ, ಜನಿಸುವ ಮನುಕುಲ ಒಂದೇ, ಬೀಸುವ ಗಾಳಿಯು ಒಂದೇ, ಜನಿಸುವ ಮನುಕುಲ ಒಂದೇ. ನಾವು ನೀವು ಅವರು ಇವರು ಎಲ್ಲರೂ ಒಂದೇ ಒಂದೇ, ಎಲ್ಲರೂ ಒಂದೇ ಒಂದೇ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ. ಧನ್ಯವಾದಗಳು. ಹೃದಯಪೂರ್ವಕ ಅಭಿನಂದನೆಗಳು ಸರ್. ನಮ್ಮ ಒಂದು ಮಾತಿಗೆ ನೀವು ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ. ನಮ್ಮೆಲ್ಲರಿಗೂ ತೀರ್ಪು ನೀಡಿ ಕಾರ್ಯಕ್ರಮನ ಶೋಭೆಯನ್ನು ಹೆಚ್ಚಿಸಿದ್ರಿ ಮತ್ತು ತಮ್ಮ ಒಂದು ಅದ್ಭುತ ಗಾಯನದಿಂದ ನಮ್ಮನ್ನ ಮನೋರಂಜಿಸಿದಿರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಈಗ ಬಂಧುಗಳೇ, ಗಣ್ಯರೇ ಹಾಗೂ ಸ್ನೇಹಿತರೆ, ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಬರ್ತಾ ಇದ್ದಾರೆ ನಮ್ಮ ಆಡಳಿತಾತ್ಮಕ ತಂಡದ ಸಂಶೋಧನಾ ತಂಡದಲ್ಲಿರ್ತಕ್ಕಂತಹ ಸದಸ್ಯೆ ಹಾಗೂ ನಿಮ್ಮ ನೆಚ್ಚಿನ ಸರ್ ಸದಾಶಿವಾನಂದ್ ಸರ್ ಬಂದಿದ್ದಾರೆ ನೋಡಿ. ಏನಿಲ್ಲ, ಸದಾಶಿವಾನಂದ್ ನಮ್ದೊಂದು ರಿಕ್ವೆಸ್ಟ್, ಅಚ್ಚು ಸರ್ ಕಡೆ ಒಂದು ಸಾಂಗ್ ಹಾಕ್ಸ್ಬೇಕಂತ. ಇರ್ಲಿ ಆದ್ರೆ ಸ್ನೇಹಿತರೆ, ಸರ್ ಎಲ್ಲರಿಗಿಂತ ಮುಂಚೆ ತಿಳಿದು ಸರ್ ಎಲ್ಲರೂ ಕೋರಿಕೆ ಸರ್ ದಯವಿಟ್ಟು ಸರ್ ನಾನು ಮೊದಲೇ ಕೇಳಿದ್ದೆ ನಾ ಕೇಳಿದಾಗ ಇಲ್ಲ ಅಂದಿದ್ರಿ ಸರ್ ನೀವು. ಈಗ ಇಷ್ಟೇನಾದ್ರೂ ಕೇಳ್ತಿದ್ರೆ ಅವ್ರಿಗೋಸ್ಕರ ಆದ್ರೆ ನೀವು ಖಂಡಿತ ಆಡ್ಲಿಕ್ಕೆ ಬೇಕು ಸರ್. ಜಾಸ್ತಿ ಹಾ, ಬಹುಮತ ಇದೆ ಸರ್, ನೀವು ಓಕೆ. ಆಡ್ಲೇಬೇಕು. ಅಚ್ಯುತ್ ಸರ್ ಇರ್ಲಿ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಎಲ್ಲರೂ ಮ್ಯೂಟ್ ಮಾಡ್ಕೊಡ್ರಿ. ನಮ್ಮ ಒಂದು ಗುರುಗಳ ಕಣ್ಣು ಕೇಳುವ ಸೌಭಾಗ್ಯ ನಮಗೆ ದೊರೆತಿದೆ. ಇದಾದ್ಮೇಲೆ ಪ್ರೀತಿ ನಮ್ಮ ಕೈ ಭಾಷಣ ಜೊತೆ. ಓಕೆ ಸರ್, ಓವರ್ ಟು ಯು ಸರ್. ಆಕ್ಚುಲಿ ಮುರಳಿ ಮಧ್ಯಾಹ್ನ ಕೇಳಿದ್ ನನಗ, ಬಟ್ ನಾನು ಅವಾಯ್ಡ್ ಮಾಡಿದ್ದೆ. ಇಲ್ಲ, ಆಫ್ಲೈನ್ ಕ್ಲಾಸ್ ಅಲ್ಲಿ ಹಾಡೋಣ, ಫಂಕ್ಷನ್ ಇದ್ದ ಹಾಡೋಣ ಅಂತ ಹೇಳಿದ್ದೆ. ಆದ್ರೂ ಕೇಳ್ತಾ ಇದ್ರಿ. ಇರ್ಲಿ.
ವಿ ಸಿ ಅಯ್ಯರ್ ಸಂಘ್ ಅವರ ಒಂದು ರಚನೆಯನ್ನು ಹಾಡ್ತಾ ಇದ್ದೀನಿ. ಸಾಗಪ ಸಾಗಪ ಸಾಗ ಸಾಗದ ಪದ ಸ ಪದ ಸ ಪದ ಪದ ರೇ ಸಾನಿ ಸಾನಿ ದ ಪ ನೀ ದ ನಿ ದ ಪ ಮ ಸಾನಿ ಸಾನಿ ದ ಪ ನೀ ದ ನಿ ದ ಪ ಮ ದ ಪ ಮ ಪ ಮಗ ಮಗ ರೇ ಸಾ ದ ಪ ಮ ಪ ಮಗ ಮಗ ರೇ ಸಾ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ. ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಪೂಜಿಸೋಣ ಬನ್ನಿ. ಪ ಸಾನಿ ಸ ಸಾನಿ ಸ ಪ ಸಾನಿ ಸ ಸಾನಿ ಸ ಪ ಸಾನಿ ಸ ಪ ಸಾನಿ ದ ಪ ಮ ದ ಪ ದ ಮ ದ ಪ ದ ಮ ದ ಪ ಮ ಗ ರೇ ಸಾನಿ ದ ಪ ಮ ಗ ರೇ ಸ ಸ ರೇ ಗ ಮ ಪ ದ ಪ. ಭರತ ಭೂಮಿಯಲ್ಲಿ ಬರದಿ ಬೋರಿಡಲು ದಿವ್ಯ ಪಾಂಚಜನ್ಯ. ಭರತ ಭೂಮಿಯಲ್ಲಿ ಬರದಿ ಬೋರಿಡಲು ದಿವ್ಯ ಪಾಂಚಜನ್ಯ. ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ. ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ. ನಾಡ ರಕ್ಷಣೆಗೆ ಕಾಲ ಕ್ಷಣ ಕ್ಷಣವು ಮುಡಿಪು ನೀಡ ಬನ್ನಿ. ನಾಡ ರಕ್ಷಣೆಗೆ ಕಾಲ ಕ್ಷಣ ಕ್ಷಣವು ಮುಡಿಪು ನೀಡ ಬನ್ನಿ. ಮುಡಿಪು ನೀಡ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ. ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಪೂಜಿಸೋಣ ಬನ್ನಿ. ಪೂಜಿಸೋಣ ಬನ್ನಿ. ಪೂಜಿಸೋಣ ಬನ್ನಿ. ಥ್ಯಾಂಕ್ ಯು. ಸರ್ ತುಂಬಾ ಚೆನ್ನಾಗಿತ್ತು ಸರ್. ಟೈಮ್ ಆಯ್ತು ತುಂಬಾ ಅಂತ ನಾನು ಚೆನ್ನಾಗಿತ್ತು ವಿಜಿಲ್ ಸರ್. ಹೊಡಿಲಿಲ್ಲ. ಥ್ಯಾಂಕ್ ಯು ಅನಿತಾ. ಟೈಮ್ ಆಯ್ತು ಅಂತ ನಾನು ವಿಜಿಲ್ ಹೊಡಿಲಿಲ್ಲ. ಮತ್ತೆ ಯಾರು ತಪ್ಪು ತಿಳ್ಕೊಬೇಡ್ರಿ. ತುಂಬಾ ಅದ್ಭುತವಾಗಿತ್ತು ಸರ್. ಸರ್ ತುಂಬಾ ಚೆನ್ನಾಗಿತ್ತು ಸರ್. ಸದಾಶಿವ ಸರ್ ಒಂದು ಹಾಡು ಹಾಡ್ಬೇಕಂತ. ಖಂಡಿತ ಖಂಡಿತ ಸದಾಶಿವಾನಂದ್ ಸರ್ ಇದ್ರು ಕೂಡ ಅಲ್ಲಿ ಸದಾಶಿವಾನಂದ್ ಸರ್ ಪ್ರೀತಿ ಮೇಡಮ್ ಚೆನ್ನಾಗಿ ಹಾಡ್ತಾರೆ. ಮುರಳಿ ನೆಕ್ಸ್ಟ್ ಪ್ರೀತಿ ಮ್ಯಾಮ್. ಪ್ರೀತಿ ಮ್ಯಾಮ್. ಪ್ರೀತಿ ಮ್ಯಾಮ್ ಪ್ರೀತಿ ಮ್ಯಾಮ್. ಪ್ರೀತಿ ಮ್ಯಾಮ್ ನನ್ಗೇನು ಕೇಳಿಸ್ತಿಲ್ಲ, ನನಗೇನು ಕೇಳಿಸ್ತಿಲ್ಲ. ಹಾ ಕೇಳಿಸ್ತಾ ಇದೆ ನನಗೆ ಚೆನ್ನಾಗಿ ಕೇಳಿಸ್ತಾ ಇದೆ. ಹಾಡಿ ಮೇಡಮ್. ನೀವು ಮಾತಾಡಿ ಹಾಡಿ ಹಾಡಿ. ನಿಮ್ಗೂ ಕೂಡ ಬಹುಮತ ಇದೆ, ಹಾಡಿ. ಮ್ಯಾಮ್ ರೆಡಿ ಮಾಡ್ಕೊಂತ ಇರ್ತಾರೆ ಅಷ್ಟೊತ್ತಿಗೆ. ಸದಾಶಿವಾನಂದ್ ಸರ್ ಇಂದ ಈಗ ಒಂದು ದೇಶಭಕ್ತಿ ಗೀತೆ. ಸರ್ ನಿಮ್ಮ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಿಮ್ಮ ಒಂದು ಗಾಯನ ಕೇಳುವ ಸೌಭಾಗ್ಯ ನಮ್ದು ಹೌದು. ಹಾಗಾಗಿ ದಯವಿಟ್ಟು ಸದಾಶಿವಾನಂದ್ ಸರ್ ಇದ್ರೆ. ಸದಾಶಿವಾನಂದ್ ಸರ್ದು ಸಂಗೀತದಲ್ಲಿ ಕೂಡ ವಿದ್ವತ್ತನ್ನ ಮುಗಿಸಿದ್ದಾರೆ. ಹೌದು ಸರ್. ನಮ್ಮೆಲ್ರಿಗೂ ಸದಾಶಿವಾನಂದ್ ಸರ್ ಆದ್ಮೇಲೆ ಪ್ರೀತಿ ಮೇಡಮ್ ಹಾಡ್ತಾರೆ. ಮತ್ತೆ ನಮ್ ಜ್ಯೋತಿ ಮೇಡಮ್ ಹಾಡ್ಬಿಡ್ಲಿ. ಎಲ್ಲರೂ ಹಾಡಿದಂಗೆ ಆಗ್ಬಿಡು. ಬೇಡ ಸರ್, ಬೇಡ ಬೇಡ ಬೇಡ, ನಾವ್ ಬೇಡ. ಮ್ಯಾಮ್ ನಾವ್ ಬ್ಯಾಡ್ರಲ್ಲ. ಫ್ರೆಂಡ್ಸ್ ಎಲ್ಲ ಮ್ಯೂಟ್ ಮಾಡಿ. ಖಂಡಿತ ಎಲ್ಲರೂ ಹಾಡೇ ಆಡ್ತಾರೆ. ನಾವು ಆಡಿಸ್ತೀವಿ. ಓಕೆನಾ? ನಿಮ್ಮ ಒಂದು ಆಸೆ ಅರ್ಧಕ್ಕೆ ಮೊಟಕುಗೊಳ್ಳಕ್ಕೆ ನಾವು ಬಿಡೋದಿಲ್ಲ. ನಾನು ನಿಮಗೆ ಆಶಾಜೀವಿ. ಓಕೆ ಸ್ನೇಹಿತರೆ. ಸರ್ ಸುಕನ್ಯ ಇದಾರಮ್ಮ ಅವರು? ಸದಾಶಿವಾನಂದ್ ಸರ್ ಇಲ್ಲ ಮುರಳಿ ಸರ್. ಸರ್ ಇಲ್ಲ ಸರ್, ನಂಗೆ ಹಾಡಕ್ಕೆಲ್ಲ ಬರೋದಿಲ್ಲ ಸರ್. ಸ್ವಲ್ಪ ಆದ್ರೂ ಪರವಾಗಿಲ್ಲ ಹಾಡ್ಬೇಕು. ಜ್ಯೋತಿ ಮ್ಯಾಮ್ ನೀವು ಹಾಡಾಡ್ದಿದ್ರೆ ಆಡಮ್ ಸ್ಮಿತ್ ಮೇಲೆ ಹಾಡೆ.
ಹಣೆ ಇಟ್ರು ಏನಾಗಲ್ಲ, ಆಡಮ್ ಸ್ಮಿತ್ ಇಲ್ಲ ಅಲ್ಲ ಈಗ. ಹೌದಲ್ ಮುರಳಿ, ಎಲ್ಲ ಇವಾಗೆಲ್ಲ ಹೋಗ್ಬಿಟ್ಟಿದ್ದಾರೆ ಸರ್. ನೋಡಿ ಮ್ಯಾಮ್. ಆದ್ರೆ ಈಗ ಪ್ರೀತಿ ಮ್ಯಾಮ್ ಹೇಳ್ತಾರೆ, ಹಾಡು ಹೇಳ್ತಾರೆ. ಓಕೆ ಜ್ಯೋತಿ ಮೇಡಮ್ ಮಾಡ್ತಾರೆ, ಆಮೇಲೆ ಜ್ಯೋತಿ ಮೇಡಮ್ ರೆಡಿ ಮಾಡ್ತಾರೆ. ಜ್ಯೋತಿ ಮ್ಯಾಮ್ ಒಂದು ಸುಮಿತ್ ಅಚ್ಚುಸರೇ ಈಗ ಹಂಗೆಲ್ಲ ಬೇಡ. ಓಕೆ ಮ್ಯಾಮ್. ಮೇಡಮ್ ಇದೆ. ಓಕೆ ಜ್ಯೋತಿ ಮ್ಯಾಮ್, ನೀವೇನಾದ್ರೂ ಮಾಡ್ತಾರೆ. ಕಣ್ಣಲ್ಲಿ ಹಾಳಾಡಿದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲ್ಲ ಮ್ಯಾಮ್. ಇಲ್ಲ ರೀ, ಆತ್ಮಕ್ ಶಾಂತಿನ ಕಳ್ಕೊಂತೀರ ನಾನ್. ಒಂದು ಸುಂದರವಾದ ಗೀತೆಯನ್ನು ಕೇಳ್ಕೊಂಡು ಬರೋಣ ಮ್ಯಾಮ್. ಹೋಗ್ತೀವಿ ಮ್ಯಾಮ್. ಗೀತೆ ಕೇಳಿದೆ ಆದ್ಮೇಲೆ ಯಾರು ಓಡ್ ಹೋಗ್ಬೇಡ್ರಿ. ಇಲ್ಲ ಮ್ಯಾಮ್, ನಿಮ್ಮ ಗೀತ ಕೇಳ್ಬೇಕಾದ್ರೆ ಭೂತ ಬಂದ್ರು ನಾವು ಓಡೋಗಲ್ಲ, ತಿಳಿಬೇಡಿ ಮ್ಯಾಮ್. ನೋಡಿ, ಅಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ ಹಾಡಿ. ನನ್ನ ಗೀತೆ ಡೇಂಜರ್ ಅಂತನಾ? ಹಂಗಲ್ಲ ಮ್ಯಾಮ್, ಒಂದ್ ವೇಳೆ ಈಗ ಸಾಂಗ್ ಕೇಳ್ಕೊಂತ ಕುಂತಿರ್ತೀವಿ, ಯಾವ್ದಾದ್ರು ಏನೋ ಬಂದ್ಬಿಟ್ರು ಎದ್ರಕೊಂಡೆಲ್ಲ ಓಡೋಗ್ತಿರ್ತಾರಲ್ಲ ಮ್ಯಾಮ್, ನಾವು ನಿಶ್ಚಲರಾಗದೇನೆ ಕೂತಿರ್ತೀವಿ ಮ್ಯಾಮ್. ಆಲ್ರೆಡಿ ಈಗ ನಮ್ಮ ಒಬ್ರು ಸ್ಪರ್ಧಾರ್ಥಿ ಹಾಡನ್ ಹಾಡಿದ್ದಾರೆ. ಈಗ ಸದ್ಯಕ್ಕೆ ನನ್ಗೆ ಯಾವ್ದು ನೆನಪು ಬರ್ತಿಲ್ಲ, ಅದನ್ನೇ ಹಾಡ್ತೀನಿ. ಹಾಡಿ ಮ್ಯಾಮ್. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಥ್ಯಾಂಕ್ ಯು. ಇಫ್ ಎನಿ ಮಿಸ್ಟೇಕ್ಸ್, ಸಾರಿ. ಜ್ಯೋತಿ ಮೇಡಮ್, ಈಗ ಜ್ಯೋತಿ ಮೇಡಮ್ ಮಾಡ್ತಾರೆ. ಮ್ಯಾಮ್ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಓ ಸೈಯದ್ ಸರ್, ಪಾಪ ಸಾರಿ, ಅಯ್ಯೋ ಸಾರಿ. ಜ್ಯೋತಿ ಮ್ಯಾಮ್ ಬದಲು ಸೈಯದ್ ಸರ್. ಜ್ಯೋತಿ ಮ್ಯಾಮ್ ನಾನು ಮೊದಲೇ ಹೇಳಿದ್ದೀನಿ, ನೀವೇನಾದ್ರೂ ಕೆಲವರು ಜಾಯ್ನ್ ಆಗಿದ್ದು ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ, ಡಿಸ್ಟರ್ಬೆನ್ಸ್ ಮಧ್ಯೆ. ಸಾರಿ ಫಾರ್ ದಟ್. ಸರ್ ಸೈಯದ್ ಸರ್ ಹಾಡ್ಲಿ ಸರ್, ಆಮೇಲೆ ನಾ ಹೇಳ್ತೀನಿ ಸರ್. ಇಲ್ಲ 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 ಮೇಡಮ್ ಸೀರಿಯಲ್ ಪ್ರಕಾರ ಜ್ಯೋತಿ ಮೇಡಮ್ ಐತ್ರಿ ಈಗ. ಹೌದ್ರಿ 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 ಇಲ್ಲ ಹೇಳಿ ಸೈಯದ್ ಸರ್ ಹೇಳಿ, ನಾನು ಆಮೇಲೆ ಹೇಳ್ತೀನಿ. ಸೀರಿಯಲ್ ಪ್ರಕಾರ ಬಂದ್ರ ಜೆ ಆದ್ಮೇಲೆ ಪಿ ಬರ್ತಿತ್ತು. ಆಕ್ಚುಲಿ ಅವ್ರು ಫಸ್ಟ್ ಹಾಡ್ಬೇಕಿತ್ತು. ಒನ್ ಡೌನ್ ಆಗಿ ನೀವೇ ಬಂದ್ಬಿಟ್ರಿ ಮ್ಯಾಮ್, ಪರವಾಗಿಲ್ಲ ಮ್ಯಾಮ್. ಸ್ವಲ್ಪ ಅಲ್ಲಿ ಜ್ಯೋತಿ ಮೇಡಮ್ ಮಾಡ್ತಾರೆ. ಓಕೆ ಓಕೆ. ಜ್ಯೋತಿ ಮ್ಯಾಮ್, ಜ್ಯೋತಿ ಮ್ಯಾಮ್, ಜ್ಯೋತಿ ಮ್ಯಾಮ್, ಜ್ಯೋತಿ ಮ್ಯಾಮ್, ಮ್ಯಾಮ್ ಹಾಡಿ ಮ್ಯಾಮ್.
ಹಾ ಮುರಳಿ ಹೇಳ್ತೀನಿ. ಎಸ್ ಮ್ಯಾಮ್ ಎಸ್ ಹಾ ಸಾಲಿಲ್ಲ. ಅರಳುವ ಹೂಗಳೇ ಬಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ. ಅರಳುವ ಹೂಗಳೇ ಬಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ. ಬೆಳಕಿನ ಕಿರಣಗಳೇ ಬನ್ನಿ. ಮ್ಯಾಮ್ ಮಾಡಿ ಮ್ಯಾಮ್, ಚೆನ್ನಾಗಿ ಆಡ್ತಿದ್ರಿ ಮ್ಯಾಮ್. ಚೆನ್ನಾಗಿ ಹಾಡ್ತಿದ್ರು ಮೇಡಮ್. ಒರಿಜಿನಲ್ ವಾಯ್ಸ್ ಅನಿಸ್ತಾ ಇಲ್ಲ ನಮಗೆ ಅದು. ತುಂಬಾ ಚೆನ್ನಾಗಿ ಹಾಡ್ತೀರಾ. ಹೌದೌದು, ಯಾವ್ದಾದ್ರು ಪಕ್ಕದಲ್ಲಿ ಏನೋ ಫೋನ್ ಹೌದು ಸರ್, ಒಂದು ನಿಮಿಷ ನಾವು ಸರ್ ಅವ್ರ ಮನೆಗೆ ಯಾರೋ ಬಂದ್ರೆ ಅನ್ಸುತ್ತೆ ಸರ್, ಅದಕ್ಕೆ ನಟ್ ಮಾಡ್ಬಿಟ್ರ ಸರ್ ಅವ್ರು. ಹೌದಾ ಪಾಪ. ಇಲ್ಲ ಇಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದಾರೆ ಎಲ್ಲ. Continue ಮಾಡಿ ಮೇಡಮ್. ಮ್ಯೂಟ್. ತುಂಬಾ ಚೆನ್ನಾಗಿ ಬರ್ತದೆ. ಎಸ್ ಎಸ್ ಮ್ಯಾಮ್. ಮ್ಯಾಮ್ ಈಗ ನೀವು ಆಡ್ತಿದ್ರೆ ನಾವು ಜ್ಞಾನಲಹರಿ ಇದ್ರ ಮುಂದೆ ಸ್ಟ್ರೈಕ್ ಮಾಡ್ತೀವಿ ನೋಡ್ರಿ. ಇಲ್ಲ ಇಲ್ಲ ಮುರಳಿ, ಒಂದ್ ಸ್ವಲ್ಪ ಎಲ್ಲ ನಗ್ಸಾಕತ್ತಿದ್ದಾರೆ. ಹೇಳ್ತೀನಿ. ಬೇರೆ ಫ್ರೆಂಡ್ಸ್ ಯಾರೋ ಮ್ಯೂಟ್ ತೆಗ್ದಿದ್ರಿ, ಅನ್ಮ್ಯೂಟ್ ಮಾಡಿ. ಬೇರೆ ಫ್ರೆಂಡ್ಸ್ ಯಾರಿದೆ? ನೆಕ್ಸ್ಟ್ ಏನ್ ಸರ್ ಆಡ್ತಾರೆ ಈ ಫಸ್ಟಿಗೆ ಜೊತೆ ಮಾಡ್ತಿದ್ದೀರಾ? ಮುರಳಿ, ನಂದೇನಾದ್ರೆ ಕೇಳಿಸ್ತಿದ್ಯಾ? ನಿಮ್ ಮ್ಯೂಟ್ ಮಾಡಿ ಅಕ್ಕ. ಅಲ್ಲಲ್ಲ, ಇವಾಗ ಮ್ಯೂಟ್ ಮಾಡಿದ್ದೆ ನಾನು. ಮ್ಯೂಟ್ ಮಾಡಿದ್ದೆ ನಿಮ್ಮನ್ನ. ಇಲ್ಲ, ಮ್ಯೂಟ್ ಆಗಿತ್ತು. ಇಲ್ಲ, ನಾ ಮಾಡ್ತೀನಿ ಜಸ್ಟ್. ಓಕೆ ಓಕೆ ಓಕೆ, ಇರ್ಲಿ ಮ್ಯಾಮ್. ಜ್ಯೋತಿ ಮೇಡಮ್ ಆಡಿ. ಬಂದ್ರು ಮ್ಯಾಮ್, ಬಂದ್ರು. ಅರಳುವ ಹೂಗಳೇ ಬಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ. ಬೆಳಕಿನ ಕಿರಣಗಳೇ ಬನ್ನಿಸಿರಿ ഇരുളുಂದೇ ಬೆಳಕು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲ್ಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯು ಬರಸಿಡಲು ನೀ ನಡೆಯುತ್ತಿರು. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಕನಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದ್ದು. ಉಳಿಪೆಟ್ಟು ಬೀಳುವ ಕಂಗೆ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲಿ ಅಲೆದಾಟ, ಯಾರಿಗಿಲ್ಲಿ ಪರದಾಟ, ನಮ್ಮ ಪ್ರತಿಕ್ಷಣವು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಅರಳುವ ಹೂಗಳೇ ಆಲಿಸಿರಿ,
ಬಾಳಂದು ಹೋರಾಟ ಮರೆಯದಿರಿ, ಅರಳುವ ಹೂಗಳೇ ಆಲಿಸಿರಿ. ಬಾಳಂದು ಹೋರಾಟ ಮರೆಯದಿರಿ, ನೋವು ನಲಿವು ಅನ್ನೋದು ಬಾಳ ರೈಲು ಕಂಬಿಗಳು, ನಡುವೆ ನೆಮ್ಮದಿ ಪಯಣ ನಗುತ್ತ ಸಾಗುವ ಹಗಲಿರಳು. ಏನೇ ಬರಲಿ ಬಾಳಿನಲಿ ದೇಹ ಒಂದೇ ಜೊತೆಗಿರಲಿ, ಏಳು ಬೀಳು ಎಲ್ಲ ದಾಟಿ ಏಳುತ್ತಿವೆ ನಾವುಗಳು. ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಒಂದೇ ಎಂದು ಆ ದೇವರ ಸೃಷ್ಟಿಯಲ್ಲಿ. ಬಾಳಿಗೊಂದು ಅರ್ಥವಿದೆ, ಪ್ರತಿಗೊಂದು ದಾರಿ ಇದೆ, ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗಿಲಿ. ಮನವೇ ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು. ಅರಳುವ ಹೂಗಳೇ ಆಲಿಸಿರಿ, ಬಾಳಂದು ಹೋರಾಟ ಮರೆಯದಿರಿ. ಬೆಳಕಿನ ಕಿರಣಗಳೇ ಬನ್ನಿಸಿರಿ, ഇരുಳುಂದೇ ಬೆಳಕುಂಟು ತೋರಿಸಿರಿ. ಓಕೆ, ಥ್ಯಾಂಕ್ ಯು. ಮ್ಯಾಮ್ ಥ್ಯಾಂಕ್ ಯು ಮಾತಾಡುವಾಗ ಬೇರೆ ಬರ್ತದೆ, ಹಾಡುವಾಗ ಬೇರೆ. ಮಸ್ತ್ ಆಡಿದ್ರಿ ಮ್ಯಾಮ್ ನೀವೇ ಸಾಂಗ್ ಮ್ಯಾಮ್ ನೀವೇ ಆಡಿದ್ದ ನೀವೇ ಹಾಡಿದ್ದ ಅಥವಾ ಬಿ ಆರ್ ಛಾಯಾ ಅವರು ಆಡಿದ್ದ ಅಂತ ನಾನು ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ಇಲ್ಲ ಹೌದೌದು, ಹಂಗೆ ಹಾಡುವಾಗ ಹಂಗೆ ಬರ್ತದೆ ಸೇಮ್ ಅದು. ಬಿಟ್ಟು ಬರ್ತು ಸರ್ ಅದು. ಆಯ್ತು, ಕ್ಲಾಸ್ ಅಲ್ಲಿ ನಿಮ್ಮನ್ನ ಬಿಡೋದೇ ಇಲ್ಲ ಅವ್ರಿನ್ನು. ಯಾರೋ ಬ್ಯಾಕ್ಗ್ರೌಂಡ್ ಅಲ್ಲಿ ಹೇಳ್ತಿದ್ದಾರೆ ಕ್ಲಾಸ್ ಮುಗಿದ್ಮೇಲೆ ಬಿಟ್ರೆ ಸರ್ ಅಷ್ಟೇನ್ ಚೆನ್ನಾಗೆಲ್ಲ ಬರೋದಿಲ್ಲ ಸರ್. ಮ್ಯಾಮ್ ಏ ಇಲ್ಲ ಇಲ್ಲ ನಿಜವಾಗ್ಲು ನಿಜವಾಗ್ಲು. ಮ್ಯಾಮ್ ಟು ಬಿ ಫ್ರಾಂಕ್ ತುಂಬಾ ಚೆನ್ನಾಗಿ ಆಡಿದ್ರಿ ಮ್ಯಾಮ್. ಸೀರಿಯಸ್ಲಿ ಮ್ಯಾಮ್ ತುಂಬಾ ಚೆನ್ನಾಗಿದೆ ಮ್ಯಾಮ್. ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ನಮಗಾಗಿ ಇಂತ ಒಳ್ಳೆ ಹಾಡು ನೀವು ನಮಗೆ ಡೆಡಿಕೇಟ್ ಮಾಡಿದ್ದೀರಿ ಅಂತ. ಥ್ಯಾಂಕ್ ಯು ಮ್ಯಾಮ್. ನೀವು ಆಡಿದ ಹಾಡಿಗೆ ತಬಲಾ ಬಾರಿಸಿನ್ ಮೇಡಮ್ ನಾ. ಓಕೆ, ಸದಾಶಿವಾನಂದ್ ಸರ್ ಇಲ್ವಾ? ಓಕೆ, ಹಾಗಾದ್ರೆ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪೋಣವೆ. ಆಮೇಲೆ ಇನ್ನೊಂದು ಜಜ್ಮೆಂಟ್ ವಿಚಾರವಾಗಿ ನಾವು ಎಲ್ಲ ಡಿಸ್ಕಷನ್ ಮಾಡಿ ನಿಮ್ಗೆ ಸ್ಫೂರ್ತಿ ಮತ್ತು ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡ್ತೀವಿ. ಆಮೇಲೆ ಪ್ರೈಸಸ್ ಡಿಸೆಂಬರ್ ಅಲ್ಲಿ ಕೊಡ್ತೀವಿ. ಓಕೆ ಸರ್. ಸೈಯದ್ ಸರ್ ಬಂದಿಲ್ಲ, ಫಂಕ್ಷನ್. ಹಾಗಾಗಿ ಸೈಯದ್ ಸರ್ ಇದಾರ? ಇದ್ರು ಇಲ್ಲ ಸರ್, ಲೆಫ್ಟ್ ಆಗಿದ್ದಾರೆ ಸರ್. ರೈಟ್ ರೈಟ್, ಅನ್ನಪಣೆ ಮಾಡಿಸ್ಬಿಡಿ ಹಂಗಾದ್ರೆ. ಓಕೆ ಸ್ನೇಹಿತರೆ, ಪ್ರಪಂಚದಲ್ಲಿ ಪ್ರತಿಯೊಂದು ಆರಂಭವೂ ಇದ್ದ ಹಾಗೆ ಅಂತ್ಯವೂ ಅಥವಾ ಕೊನೆಯೂ ಇದ್ದೇ ಇರುತ್ತೆ. ಈ ಕಾರ್ಯಕ್ರಮಗಳಿಗೆ ಅಥವಾ ನಮ್ಮ ಒಂದು ಜ್ಞಾನ ಲಹರಿಯ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಖಂಡಿತ ಕೊನೆ ಇಲ್ಲ. ಆದರೆ ಕಾರ್ಯಕ್ರಮವನ್ನು ಇವತ್ತಿಗೆ ನಾವು ವಿದಾಯ ಹೇಳುವಂತ ಸಮಯ. ಈ ಕಾರ್ಯಕ್ರಮದ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಜ್ಞಾನ ಲಹರಿಯ ಸಂಶೋಧನಾ ತಂಡದ ಸದಸ್ಯರಲ್ಲಿ ಓರ್ವರಾದ ನನ್ನ ಅಚ್ಚುಮೆಚ್ಚಿನ ಸಹೋದರಿ ತನುಜಾ ಅವರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಸಂಜೆಯ ಶುಭಾಶಯಗಳು. ಸೂರ್ಯ ಉದಯಿಸಿದ ಮೇಲೆ ಮುಳುಗಲೇಬೇಕು, ಗಿಡದಲ್ಲಿ ಹೂ ಅರಳಿದ ಮೇಲೆ ಬಾಡಲೇಬೇಕು. ಅದೇ ರೀತಿ ನಮ್ಮ ಕಾರ್ಯಕ್ರಮವು ಪ್ರಾರಂಭವಾದ ಮೇಲೆ ಮುಕ್ತಾಯಗೊಳ್ಳಲೇಬೇಕು. ವಂದನಾರ್ಪಣೆ ಮಾಡಲು ಬಂದಿದ್ದೇನೆ ನಿಮ್ಮ ಪ್ರೀತಿಯ ಕುಮಾರಿ ತನುಜಾ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಬಸವರಾಜ್ ಸರ್ ಅವರಿಗೆ ವಂದನೆಗಳು ಮತ್ತು ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಜ್ಞಾನ ಲಹರಿಯ ಸಂಸ್ಥಾಪಕರು, ಅದೇ ರೀತಿ ಇತಿಹಾಸವನ್ನು ಬೋಧನೆ ಮಾಡುತ್ತಿರುವ ಅಚ್ಯುತ್ ಸರ್ ಅವರಿಗೂ ಕೂಡ ವಂದನೆಗಳು ಮತ್ತು ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಜ್ಞಾನ ಲಹರಿಯ ತರಬೇತಿಯಲ್ಲಿ ವಿಜ್ಞಾನ ತರಬೇತಿಯನ್ನು ನಮ್ಮ ಸ್ಪರ್ಧಾರ್ಥಿಗಳಿಗೆ ಬೋಧನೆ ಮಾಡುತ್ತಿರುವ ಪ್ರೀತಿ ಮೇಡಮ್ ಅವರಿಗೂ ಕೂಡ ವಂದನೆಗಳು, ಅಭಿನಂದನೆಗಳು.
ಅದೇ ರೀತಿಯಾಗಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಅರ್ಥಶಾಸ್ತ್ರ ತರಬೇತಿಯನ್ನು ತೆಗೆದುಕೊಳ್ಳುತ್ತಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜ್ಯೋತಿ ಮೇಡಮ್ ಅವರಿಗೂ ಕೂಡ ವಂದನೆಗಳು ಮತ್ತು ಅಭಿನಂದನೆಗಳು. ಅದೇ ರೀತಿಯಾಗಿ ಸೈಯದ್ ಸರ್ ಇವರಿಗೆ ನಮ್ಮ ವಂದನೆಗಳು, ಅಭಿನಂದನೆಗಳು. ಅದೇ ರೀತಿ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿರುವ ನಮ್ಮೆಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ವಂದನೆಗಳು ಮತ್ತು ಅಭಿನಂದನೆಗಳನ್ನು ತಿಳಿಸಲು ಬಯಸುತ್ತೇನೆ. ನನಗೆ ವಂದನಾರ್ಪಣೆ ಮಾಡಲು ಅವಕಾಶ ಕೊಟ್ಟಿರ್ತಕ್ಕಂತಹ ಈ ಜ್ಞಾನಲಹರಿ ವೇದಿಕೆಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಹೋದರಿ ತನುಜಾ ಅವರೇ. ಸ್ನೇಹಿತರೆ ಹಾಗೂ ಗಣ್ಯರೇ ಹಾಗೂ ಬಂಧುಗಳೇ, ಇಲ್ಲಿವರೆಗೂ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ತಾವೆಲ್ಲರೂ ಸಂಭ್ರಮಿಸಿದ್ದೀರಿ ಹಾಗೂ ಖುಷಿ ಪಟ್ಟಿದ್ದೀರಿ, ಆನಂದಿಸಿದಿರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೇ ತರಹದ ಅನೇಕ ಕಾರ್ಯಕ್ರಮಗಳು ಮತ್ತು ಅನೇಕ ಯೋಜನೆಗಳು, ಅನೇಕ ಸ್ಪರ್ಧೆಗಳು ನಮ್ಮ ಜ್ಞಾನಲಹರಿಯಲ್ಲಿ ನಡೀತಾನೆ ಇರುತ್ತೆ. ತಾವೆಲ್ಲರೂ ಅದರಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಪ್ರತಿಭೆಗಳನ್ನು ಹೊರತರಬೇಕು. ಧೈರ್ಯವಾಗಿ ಕಾರ್ಯಕ್ರಮವನ್ನು ಹಾಗೂ ವೇದಿಕೆಯನ್ನು ಎದುರಿಸುವಂತಹ ಧೈರ್ಯವನ್ನು ತಾವು ತಮ್ಮಲ್ಲಿ ಮೂಡಿಸಿಕೊಳ್ಬೇಕು ಅನ್ನೋದು ನಮ್ಮ ಒಂದು ಧ್ಯೇಯೋದ್ದೇಶ ಅಷ್ಟೇ. ಕಾರ್ಯಕ್ರಮದಲ್ಲಿ ಆಸೀನರಾಗಿ ನನ್ನೆಲ್ಲ ಸ್ನೇಹಿತರನ್ನು ಹುರಿದುಂಬಿಸಿ ಹಾಗೂ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಂತಹ ತ್ರಿವಳಿ ತೀರ್ಪುಗಾರರಾದಂತಹ ಬಸವರಾಜ್ ಪಲ್ಲೆದ್ ಸರ್, ಅಚ್ಯುತ್ ನಾಯಕ್ ಸರ್, ಪ್ರೀತಿ ಮ್ಯಾಮ್ ಹಾಗೂ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದಂತಹ ನನ್ನ ಗುರು ವೃಂದದವರಾದಂತಹ ಜ್ಯೋತಿ ಮ್ಯಾಮ್, ಸೈಯದ್ ಸರ್, ಸದಾಶಿವನಂದ್ ಸರ್, ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಶುಭವಾಗಲಿ. ಶುಭರಾತ್ರಿ. ಅಡ್ವಾನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.